ಹಲೋ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಆನ್ಲೈನ್ ಗುರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. 2025-26ನೇ ಸಾಲಿನಲ್ಲಿ 10ನೇ ತರಗತಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರ್ತಕ್ಕಂತಹ ಮಕ್ಕಳಿಗೆ ಪ್ರಥಮ ಭಾಷೆ ಕನ್ನಡ ವಿಷಯವನ್ನು ಕುರಿತು ಅತ್ಯಂತ ಸುಲಭವಾಗಿ ಉತ್ತೀರ್ಣರಾಗುವುದು ಹೇಗೆ ಮತ್ತು ಎಲ್ಲ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರಗಳನ್ನು ಬರೀಬೇಕು ಮತ್ತು ಪ್ರಥಮ ಭಾಷೆ ಕನ್ನಡ ವಿಷಯದಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆಯೋದು ಹೇಗೆ ಅನ್ನುವಂಥದ್ದನ್ನ ನಾವು ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ. ಮಕ್ಕಳೇ, ಈಗಾಗಲೇ ಕರ್ನಾಟಕ ಪರೀಕ್ಷಾ ಮಂಡಳಿ ನಮಗೆ 4 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕೊಟ್ಟಿದೆ. ಈ 4 ಮಾದರಿ ಪ್ರಶ್ನೆ ಪತ್ರಿಕೆಗಳು ಮುಂದೆ ಬರುವಂತಹ ವಾರ್ಷಿಕ ಪರೀಕ್ಷೆಯ ದೃಷ್ಟಿಯಿಂದ ಅತ್ಯಂತ ಮುಖ್ಯವಾದವು. ಹಾಗಾಗಿ ಈ 4 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಯಾವ ವಿದ್ಯಾರ್ಥಿಗಳು ಅತ್ಯಂತ ಕರಾರುವಕ್ಕಾಗಿ ಅಭ್ಯಾಸವನ್ನು ಮಾಡ್ತಿರೋ ಆ ಎಲ್ಲ ವಿದ್ಯಾರ್ಥಿಗಳು ಅತ್ಯಂತ ಸುಲಭವಾಗಿ ಪ್ರಥಮ ಭಾಷೆ ಕನ್ನಡ ವಿಷಯದಲ್ಲಿ ಉತ್ತೀರ್ಣರಾಗಬಹುದು. ಹಾಗೆ 100ಕ್ಕೆ 100 ಅಂಕಗಳನ್ನ ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಮಕ್ಕಳೇ. ಹಾಗಾಗಿ ಬನ್ನಿ, ಈಗ ನಾವು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಬಿಡುಗಡೆ ಮಾಡಿರ್ತಕ್ಕಂತಹ ಮೊದಲ ಮಾದರಿ ಪ್ರಶ್ನೆ ಪತ್ರಿಕೆಯ ಯಾವ ಪ್ರಶ್ನೆಗಳಿಗೆ ಹೇಗೆ ಉತ್ತರಗಳನ್ನು ಬರಿಬೇಕು ಅನ್ನುವಂಥದ್ದನ್ನ ನಾವು ಈಗ ಚರ್ಚೆಯನ್ನು ಪ್ರಾರಂಭ ಮಾಡೋಣ. ನೀವು ಈ ವಿಡಿಯೋವನ್ನ ಎಲ್ಲರೂ ನೋಡಿ, ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಹಾಗಾದ್ರೆ ಈ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ನೋಡಿ ಮಕ್ಕಳೇ, ಈಗ ಇಲ್ಲಿ ಪ್ರಥಮ ಭಾಷೆ ವಿಷಯದ ಮೊದಲ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಮೊದಲ ಮೇಲ್ನಲ್ಲಿ ನಾವು ಈ ಪ್ರಶ್ನೆಗಳನ್ನು ಗಮನಿಸ್ತಾ ಇದ್ದೇವೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನ ಕೊಡಲಾಗಿದೆ. ಇವುಗಳಲ್ಲಿ ಸೂಕ್ತವಾದಂತಹ ಉತ್ತರವನ್ನ ಆರಿಸಿ ಕ್ರಮಾಕ್ಷರದೊಂದಿಗೆ ಉತ್ತರವನ್ನು ಬರೆಯಿರಿ. ಅದರಲ್ಲಿ 1ನೇ ಪ್ರಶ್ನೆ ಹೀಗಿದೆ: ವರ್ಗೀಯ ವ್ಯಂಜನದ ಪಂಚಮಾಕ್ಷರಗಳಿವು. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಎ, ಅನುನಾಸಿಕಗಳು. ಯಾಕೆ ಅನುನಾಸಿಕಗಳನ್ನ ನಾವು ವರ್ಗೀಯ ಪಂಚಮಾಕ್ಷರ ಅಂತ ಕರಿತೀವಿ ಅಂತ ಹೇಳಿದ್ರೆ, ವರ್ಗೀಯ ವ್ಯಂಜನಾಕ್ಷರಗಳು ಏನ್ ಬರ್ತವೆ? ಕ, ಖ, ಗ, ಘ, ಜ್ಞ, ಚ, ಛ, ಜ, ಛ, ಜ್ಞ, ಟ, ಠ, ಡ, ಠ, ನ, ತ, ಥ, ದ, ಥ, ನ ಏನಿದಾವೆ. ಹಾಗೆ ಪ, ಫ, ಬ, ಭ, ಮ ಇವು ಒಟ್ಟು ವರ್ಗೀಯ ವ್ಯಂಜನ. ಈ ವರ್ಗೀಯ ವ್ಯಂಜನಗಳು ವರ್ಗಾಕ್ಷರಗಳನ್ನ ಹೊಂದಿದ್ದಾವೆ. ಆ ಕಾರಣಕ್ಕಾಗಿ 5ನೇ ಅಕ್ಷರ ಯಾವುದು ಅಂತ ಹೇಳಿದ್ರೆ ನ್ಯ, ನ್ಯ, ನ, ನ, ಮ ಇವು 5ನೇ ಅಕ್ಷರ ಆಗಿರೋದ್ರಿಂದ ಇವುಗಳನ್ನು ನಾವು ವರ್ಗೀಯ ವ್ಯಂಜನದ ಪಂಚಮಾಕ್ಷರಗಳು ಅಂತ ಕರೀತೀವಿ. ಹಾಗಾಗಿ ಉತ್ತರ ಎ. ಇನ್ನು 2ನೇ ಪ್ರಶ್ನೆ, ಮಾತಂತು ಪದವನ್ನು ಬಿಡಿಸಿ ಸಂಧಿಗೆ, ಯಾವ ಸಂಧಿಗೆ ಉದಾಹರಣೆಯಾದ ಪದ ಇದು ಅಂತ ಕೇಳಿದೆ. ಸೊ ಇದಕ್ಕೆ ಉತ್ತರ ಯಾವುದು ಅಂತ ಹೇಳಿದ್ರೆ ಡಿ. ಇದಕ್ಕೆ ಬಹುಆಯ್ಕೆ ಪ್ರಶ್ನೆಯಲ್ಲಿ ಉತ್ತರ ಯಾವುದು ಅಂತ ಹೇಳಿದ್ರೆ ಡಿ, ಲೋಪ ಸಂಧಿಗೆ ಉದಾಹರಣೆ. ಯಾಕೆ ಲೋಪ ಸಂಧಿಗೆ ಉದಾಹರಣೆ ಅಂತ ಹೇಳಿದ್ರೆ, ನಾವು ಮಾತು ಪ್ಲಸ್ ಅಂತು ಹೀಗೆ ಬಿಡಿಸ್ತೇವೆ ಈ ಪದವನ್ನ. ಮಾತು ಅನ್ನೋದು ಪೂರ್ವ ಪದ, ಅಂತು ಅನ್ನೋದು ಉತ್ತರ ಪದ. ಪೂರ್ವ ಪದದ ಕೊನೆಯಲ್ಲಿ ಉಕಾರ ಇದೆ, ಉತ್ತರ ಪದದಲ್ಲಿ ಮೊದಲಲ್ಲಿ ಅಕಾರ ಇದೆ. ಉ ಮತ್ತು ಅ ಇವೆರಡೂ ಸ್ವರಗಳು. ಈ 2 ಸ್ವರಗಳ ನಡುವೆ ಸಂಧಿಕ್ರಿಯೆ ನಡೆದಾಗ ನಮ್ಮ ಉಚ್ಚಾರದಿಂದ ಉಕಾರ ಬಿಟ್ಟು ಹೋಗುತ್ತೆ. ಹಾಗಾಗಿ ಮಾತಂತು ಪದ ಅನ್ನುವಂಥದ್ದು ಲೋಪ ಸಂಧಿಗೆ ಉದಾಹರಣೆ. ಇನ್ನ 3ನೇ ಪ್ರಶ್ನೆ, ಒಂದು ಪೂರ್ಣ ಕ್ರಿಯಾಪದದೊಡನೆ ಸ್ವತಂತ್ರವಾಗಿರುವ ವಾಕ್ಯ ಯಾವುದು ಅಂತ. ಸೊ ಇದಕ್ಕೆ ಉತ್ತರ ಸಿ, ಅಂದ್ರೆ ಸಾಮಾನ್ಯ ವಾಕ್ಯ. ಯಾವುದೇ ಒಂದು ವಾಕ್ಯ ಪೂರ್ಣ ಅರ್ಥವನ್ನ ಕೊಡಬೇಕು ಅಂತ ಹೇಳಿದ್ರೆ ಒಂದು ಕ್ರಿಯಾಪದದಿಂದ ಅದು ಕೊನೆಯಾಗಿರಬೇಕು. ಈ ರೀತಿ ಒಂದು ಕ್ರಿಯಾಪದದಿಂದ ಪೂರ್ಣಗೊಂಡಿದ್ದು ಅದು ಸ್ವತಂತ್ರವಾಗಿ ನಿಂತಿದ್ರೆ ವಾಕ್ಯ ಬಳಕೆ ಆದ್ರೆ ಅದನ್ನ ನಾವು ಏನಂತ ಕರಿತೀವಿ? ಸಾಮಾನ್ಯ ವಾಕ್ಯ ಅಂತ ಕರಿತೀವಿ.
ಹಾಗಾಗಿ ಇದಕ್ಕೆ ಉತ್ತರ ಸಿ ಸಾಮಾನ್ಯ ವಾಕ್ಯ. ಇನ್ನು 4ನೇ ಪ್ರಶ್ನೆ, ಕ್ರಿಯಾಪದದ ಮೂಲ ರೂಪ ಯಾವುದು? ಕ್ರಿಯಾಪದದ ಮೂಲ ರೂಪ ಯಾವುದು ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಆಯ್ಕೆಗಳಲ್ಲಿ ಉತ್ತರ ಬಿ, ಧಾತು ಅನ್ನುವಂಥದ್ದು ಇದಕ್ಕೆ ಸರಿಯಾದ. ಯಾಕೆ ಅಂತಂದ್ರೆ ಕ್ರಿಯಾಪದದ ಮೂಲ ರೂಪ ಧಾತು ಅಂತ ಏನ್ ಕರಿತೇವೆ, ಇದು ಪ್ರತ್ಯಯ ರಹಿತವಾದಂತಹ ಶಬ್ದ. ಯಾವ ಪದಕ್ಕೆ ಪ್ರತ್ಯಯಗಳು ಇರೋದಿಲ್ವೋ, ಅಂದ್ರೆ ಪ್ರತ್ಯಯಗಳು ಅಂದ್ರೆ ಕಾಲವಾಚಕ ಪ್ರತ್ಯಯಗಳು ಮತ್ತು ಆಖ್ಯಾತ ಪ್ರತ್ಯಯಗಳು ಅಂತ ಕರಿತೀವಿ. ಈ ಎರಡೂ ಪ್ರತ್ಯಯಗಳು ಇಲ್ಲ ಅಂತ ಹೇಳಿದ್ರೆ ಅದನ್ನು ಮೂಲ ರೂಪ ಅಂತ ಕರಿತೀವಿ. ಹಾಗಾಗಿ ಕ್ರಿಯಾಪದದ ಮೂಲ ರೂಪ ಯಾವುದು ಅಂತ ಹೇಳಿದ್ರೆ ಧಾತು, ಬಿ ಇದಕ್ಕೆ ಸರಿಯಾದ ಉತ್ತರ. ಇನ್ನ 5ನೇ ಪ್ರಶ್ನೆ, ಲೋಕದೊಳ್ ಎಂಬ ಪದದಲ್ಲಿರುವ ವಿಭಕ್ತಿ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಈ 4 ಆಯ್ಕೆಗಳಲ್ಲಿ ಇದಕ್ಕೆ ಸರಿಯಾದ ಉತ್ತರ ಸಿ. ಯಾವುದು ಅಂತ ಹೇಳಿದ್ರೆ ಸಪ್ತಮಿ ವಿಭಕ್ತಿ ಅಂತ ಕರೀತೇವೆ. ಒಟ್ಟು 7 ವಿಭಕ್ತಿಗಳು ಓಳ್ ಅನ್ನುವಂತಹ ಪ್ರತ್ಯಯವನ್ನ ಹೊಂದಿರುವಂತದ್ದು ಸಪ್ತಮಿ ವಿಭಕ್ತಿ. ಹಾಗಾಗಿ ಲೋಕದೊಳ್ ಅನ್ನುವಂತಹ ಪದದಲ್ಲಿ ಓಳ್ ಅನ್ನುವಂತಹ ಪದ ಪ್ರತ್ಯಯ ಇದೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಸಿ, ಸಪ್ತಮಿ ವಿಭಕ್ತಿ. ಹಾಗೆ 6ನೇ ಪ್ರಶ್ನೆ, ಮುಂಗೈ ಎಂಬ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಇಲ್ಲಿ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ನಮಗೆ ಸರಿಯಾದ ಉತ್ತರ ಡಿ ಬರೀಬೇಕು, ಅಂಶಿ ಸಮಾಸ. ಅಂಶಿ ಸಮಾಸ ಅಂದ್ರೆ ಅಂಶ ಮತ್ತು ಅಂಶೀಯ ಭಾವ. ಪೂರ್ವ ಪದ ಮತ್ತು ಉತ್ತರ ಪದದಲ್ಲಿ ಅಂಶ ಮತ್ತು ಅಂಶೀಯ ಭಾವವನ್ನು ಹೊಂದಿದ್ದರೆ ಅದನ್ನು ಅಂಶಿ ಸಮಾಸ ಅಂತ ನಾವು ಕರೀತೇವೆ. ಈಗ ಮುಂಗೈ ಪದವನ್ನ ವಿಗ್ರಹ ವಾಕ್ಯ ಮಾಡಿದಾಗ ಕೈಯ ಪ್ಲಸ್ ಮುಂದೆ ಮುಂಗೈ ಆಗತ್ತೆ. ಇದು ಅಂಶ ಮತ್ತು ಅಂಶಿ ಎರಡನ್ನೂ ಒಳಗೊಂಡಿರುವುದರಿಂದ ಇದು ಅಂಶಿ ಸಮಾಸಕ್ಕೆ ಉದಾಹರಣೆ. ಈಗ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಮೇನ್ ಕ್ವಶನ್ ನಂಬರ್ 2 ಕುರಿತು ಚರ್ಚೆ ಮಾಡೋಣ. ಮಕ್ಕಳೇ, ಈ ಕೆಳಗಿನ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ 3ನೇ ಪದಕ್ಕೆ ಸಂಬಂಧಿಸಿದ ಪದವನ್ನ ಉತ್ತರಿಸಿ ಎಂದು ಕೊಟ್ಟಿರ್ತಾರೆ. ಪ್ರಶ್ನೆ ಸಂಖ್ಯೆ 7. ಇಲ್ಲಿ ವೀರ ಬೀರ ಅಂದ್ರೆ ತತ್ಸಮ ತದ್ಭವ ಪದ ಇದು. ಹಾಗಾಗಿ ಮುಂದೆ ಕೊಟ್ಟಿದ್ದಾರೆ ಕೊಡಲಿ, ಇದರ ತದ್ಭವ ಪದ ಕುಠಾರ. ಇದನ್ನ ಸರಿಯಾಗಿ ಗಮನಿಸಬೇಕು. ಯಾಕೆ ಅಂತ ಹೇಳಿದ್ರೆ ಒಂದು ತತ್ಸಮ ತದ್ಭವದ ಪದ ಈ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ 3ನೇ ಪದಕ್ಕೆ ಸಂಬಂಧಿಸಿದ ಪದದಲ್ಲಿ ಬಂದೇ ಬರ್ತದೆ. ಹಾಗಾಗಿ ತಾವು ಗಮನಿಸಬೇಕು. ಹಾಗೆ 8ನೇ ಪ್ರಶ್ನೆ, ಒಂದು ನದಿ ರೂಢನಾಮಕ್ಕೆ ಉದಾಹರಣೆ ಆದ್ರೆ ವಿಜ್ಞಾನಿ ಅನ್ನುವಂಥದ್ದು ಅನ್ವರ್ಥಕ ನಾಮಕ್ಕೆ ಉದಾಹರಣೆ. ಅನ್ವರ್ಥಕ ನಾಮಕ್ಕೆ ಉದಾಹರಣೆ ಆಗುತ್ತೆ. ಹಾಗೆ 9ನೇ ಪ್ರಶ್ನೆ, ಬನ್ನಿ ಬನ್ನಿ ಅನ್ನುವಂಥದ್ದನ್ನು ಕೊಟ್ಟಿದ್ದಾರೆ. ಇದು ದ್ವಿರುಕ್ತಿ ಅಂದ್ರೆ ಒಂದು ಪದವನ್ನು ಎರಡೆರಡು ಬಾರಿ ನಾವು ಉಚ್ಚಾರವನ್ನ ಮಾಡಿದರೆ ಅದು ದ್ವಿರುಕ್ತಿ. ಹಾಗಾಗಿ ಇಲ್ಲಿ ಒಂದೇ ಪದ ಇದೆ ಅಲ್ವಾ, ಬನ್ನಿ ಬನ್ನಿ, ಇದು ದ್ವಿರುಕ್ತಿಗೆ ಉದಾಹರಣೆ. ಹಾಗೆ ಮುಂದೆ ಕೊಟ್ಟಿದ್ದಾರೆ ಹಾಲು ಜೇನು. ಹಾಲು ಜೇನು ಅನ್ನುವಂಥದ್ದು ಇದು ಜೋಡು ನುಡಿಗೆ ಉದಾಹರಣೆ ಆಗುತ್ತೆ. ಹಾಗಾಗಿ ಇದು ಜೋಡು ನುಡಿ ಅನ್ನುವಂಥದ್ದನ್ನು ತಾವು ಬರಿಬೇಕು ಮಕ್ಕಳು. 10ನೇ ಪ್ರಶ್ನೆ, ನೋಟ ಅನ್ನುವಂಥದ್ದು ಕೃದಂತ ಭಾವನಾಮಕ್ಕೆ ಉದಾಹರಣೆ. ಅಲ್ಲಿ ಕೃದಂತ ಭಾವನಾಮಗಳು ಇದಕ್ಕೆ ಉದಾಹರಣೆ ಆಗುತ್ತೆ. ಹಾಗೆ ಪೆರ್ಮೆ ಅನ್ನುವಂಥದ್ದು ತದ್ದಿತಾಂತ ಭಾವನಾಮಕ್ಕೆ ಉದಾಹರಣೆ ಆಗುತ್ತೆ. ಸೊ ಇವುಗಳನ್ನ ತಾವು ಅತ್ಯಂತ ಸೂಕ್ತವಾಗಿ ಗಮನಿಸಬೇಕು ಅನ್ನುವಂಥದ್ದು. ಹಾಗೆ ನೆಕ್ಸ್ಟ್ 3ನೇ ಮೇನಲ್ಲಿ ಬರ್ತಕ್ಕಂತಹ ಪ್ರಶ್ನೆಗಳು. ಇಲ್ಲಿ 3ನೇ ಮೇನಲ್ಲಿ ನಮಗೆ 1 ಅಂಕದ ಪ್ರಶ್ನೆಗಳು, ಒಟ್ಟು 7 ಪ್ರಶ್ನೆಗಳು ಇರ್ತವೆ ಮತ್ತೆ. ಈ 7 ಪ್ರಶ್ನೆಗಳಿಗೆ ನಾವು ವಾಕ್ಯ ಪೂರ್ಣದಲ್ಲಿ ಉತ್ತರವನ್ನ ಬರಿಬೇಕಾಗತ್ತೆ. ಅದರಲ್ಲಿ ನಮಗೆ 11ನೇ ಪ್ರಶ್ನೆ ಸಂಖ್ಯೆ 11, ಭಾಷೆ ಯಾವುದಕ್ಕೆ ಸಾಧನವಾಗಿದೆ? ಭಾಷೆ ಯಾವುದಕ್ಕೆ ಸಾಧನವಾಗಿದೆ? ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಒಂದು ಅಮೂಲ್ಯವಾದ
ಸಾಧನ. ಇದು ಉತ್ತರ. ಹಾಗೆ ಪ್ರಶ್ನೆ ಸಂಖ್ಯೆ 12. ಶಾನುಭೋಗರು ಚಿಕ್ಕನಾಯಕನಹಳ್ಳಿಗೆ ಏಕೆ ಹೋಗಿದ್ದರು? ಈ ಪ್ರಶ್ನೆಗೆ ಉತ್ತರ ಹೀಗೆ ಬರಬೇಕು: ಶಾನುಭೋಗರು ಇರಸಾಲಿಗಾಗಿ ಚಿಕ್ಕನಾಯಕನಹಳ್ಳಿಗೆ ಹೋಗಿದ್ದರು. ಹೀಗೆ ವಾಕ್ಯಪೂರ್ಣವಾಗಿ ಉತ್ತರವನ್ನ ನಾವು ಬರೆಯಬೇಕಾಗಿದೆ. ಹಾಗೆ 13ನೇ ಪ್ರಶ್ನೆ: ಲೇಖಕರು ವರ್ಣಿಸಿದ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರೇನು? ಮಕ್ಕಳೇ ನೋಡಿ, ಒಂದು ವಾಕ್ಯದ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯೋದು ಅತ್ಯಂತ ಸುಲಭ. ಯಾಕೆ ಅಂತ ಹೇಳಿದ್ರೆ ಆ ಪ್ರಶ್ನೆಯಲ್ಲೇ ಅರ್ಧ ಉತ್ತರ ಇರ್ತದೆ. ಹಾಗಾಗಿ ನಾವು ಒಂದು ವರ್ಡ್ ಅನ್ನ ಕರೆಕ್ಟ್ ಆಗಿ ನೆನಪಿಟ್ಕೊಂಡ್ರೆ ಸಾಕು. ಲೇಖಕರು ವರ್ಣಿಸಿದ ಲಂಡನ್ನಿನಲ್ಲಿರುವ ಪೇಟೆಯಲ್ಲಿರುವ ಅಂಗಡಿಯ ಹೆಸರು ವೂಲ್ವರ್ತ್. ವೂಲ್ವರ್ತ್ ಅನ್ನುವಂಥದ್ದು ನಿಮಗೆ ಗೊತ್ತಿದ್ರೆ ಸಾಕು. ನಾವು ಇನ್ನು ಉಳಿದಿರ್ತಕ್ಕಂಥ ಉತ್ತರವನ್ನ ಅದೇ ಪ್ರಶ್ನೆಯಲ್ಲಿ ನಾವು ಏನ್ ಮಾಡಬಹುದು, ಉತ್ತರವನ್ನ ಬರೀಬಹುದು. ನೆಕ್ಸ್ಟ್ 14ನೇ ಪ್ರಶ್ನೆ: ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳಿಸಿದಳು? ಅಂದ್ರೆ ಇಲ್ಲಿ ಹೇಳ್ತೀವಿ ಉತ್ತರ ಇದಕ್ಕೆ: ಕಾಶ್ಯಪಿಯು ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನ ಅಣ್ಣನಾದಂತಹ ಸೂರ್ಯಮಿತ್ರನ ಬಳಿಗೆ ಕಳಿಸಿದಳು ಅನ್ನುವಂಥದ್ದನ್ನು ನಾವು ಬರೀಬೇಕಾಗತ್ತೆ. ಹಾಗೆ ಪ್ರಶ್ನೆ ಸಂಖ್ಯೆ 15: ಹಲಗಲಿಯ ಗುರುತು ಉಳಿಯದಂತೆ ಆದದ್ದು ಏಕೆ? ಯಾಕೆ ಹಲಗಲಿ ಗುರುತು ಉಳಿಯದಂತೆ ಆಯಿತು ಅನ್ನುವಂಥದ್ದು ಪ್ರಶ್ನೆ. ಇಲ್ಲಿ ಹಲಗಲಿಯ ಮೇಲೆ ಬ್ರಿಟಿಷ್ ಸರ್ಕಾರದ ದಂಡು ದಾಳಿಯನ್ನ ಮಾಡಿ ಬೆಂಕಿಯನ್ನ ಹಚ್ಚಿದ್ದರಿಂದ ಹಲಗಲಿ ಊರು ಸುಟ್ಟು ಗುರುತು ಉಳಿಯದಂತೆ ಆಯಿತು ಅನ್ನುವಂಥದ್ದನ್ನು ನಾವು ಬರೀಬೇಕಾಗಿದೆ. ಹಾಗೆ 16ನೇ ಪ್ರಶ್ನೆ: ಕುಂಭ ಸಂಭವ ಎಂದರೆ ಯಾರು? ಅಥವಾ ಕುಂಭ ಸಂಭವ ಎಂದು ಯಾರನ್ನು ಕರೆಯಲಾಗಿದೆ ಅನ್ನುವಂತಹ ಪ್ರಶ್ನೆ. ಕುಂಭ ಸಂಭವ ಎಂದು ದ್ರೋಣನನ್ನು ಕರೆಯಲಾಗಿದೆ. ಕುಂಭ ಸಂಭವ ಎಂದು ದ್ರೋಣನನ್ನು ಕರೆಯಲಾಗಿದೆ ಅನ್ನುವಂತಹ ಉತ್ತರವನ್ನು ಬರೆಯಬೇಕು. ಹಾಗೆ ಪ್ರಶ್ನೆ ಸಂಖ್ಯೆ 17: ಪುಟ್ಟಪೋರಿ ಏನು ಮಾಡುತ್ತಿದ್ದಾಳೆ? ಪುಟ್ಟಪೋರಿ ಮುಸುರ ತಿಕ್ಕುತ್ತಿದ್ದಾಳೆ ಅನ್ನುವಂತಹ ಉತ್ತರವನ್ನ ನಾವು ಬರೀಬೇಕಾಗುತ್ತೆ. ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳು ಅಲ್ಲಿ ಉತ್ತರಿಸಿ ಅನ್ನುವಂತಹ ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 18: ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳು ಯಾವುವು? ವ್ಯಾವಹಾರಿಕವೆಂದರೆ ಜೀವನ ಭಾಷೆ. ಅದರಲ್ಲಿ ಜನರು ಮಾತನಾಡುತ್ತಾರೆ ಮತ್ತು ವ್ಯವಹರಿಸುತ್ತಾರೆ. ಉದಾಹರಣೆಗೆ ಕನ್ನಡ, ತುಳು, ತೆಲುಗು, ಮರಾಠಿ, ಉರ್ದು ಇವೆಲ್ಲವೂ ಅವು ಸೇರಿವೆ. ಹಾಗೆ ಗ್ರಾಂಥಿಕವೆಂದರೆ ಅಭಿವೃದ್ಧಿ ಹೊಂದಿ ಗ್ರಂಥ ರಚನೆಯಲ್ಲಿ ಉಪಯೋಗವಾದ ಭಾಷೆಯನ್ನು ಗ್ರಾಂಥಿಕ ಭಾಷೆ ಎಂದು ಕರೆಯುತ್ತೇವೆ. ಉದಾಹರಣೆಗೆ ಸಂಸ್ಕೃತ, ಕನ್ನಡ, ಇಂಗ್ಲಿಷ್, ಪಾಳಿ ಇತ್ಯಾದಿ. ಎಲ್ಲ ವ್ಯಾವಹಾರಿಕ ಭಾಷೆಗಳು ಗ್ರಾಂಥಿಕವಾಗಬೇಕಿಲ್ಲ. ಹಾಗೆಯೇ ಎಲ್ಲ ಗ್ರಾಂಥಿಕ ಭಾಷೆಗಳು ವ್ಯಾವಹಾರಿಕವಾಗಿ ಇರುವುದಿಲ್ಲ. ಯಾಕೆ ಅಂತಂದ್ರೆ ದೇವಭಾಷೆ ಎನಿಸಿಕೊಂಡಂತಹ ಭಾಷೆ ಅದು ಸರ್ವಸಂಪನ್ನತೆಯಿಂದ ಕೂಡಿದ್ದರೂ ಅದು ವ್ಯಾವಹಾರಿಕ ಭಾಷೆಯಾಗಿ ಯಾವ ಪ್ರದೇಶದಲ್ಲಿಯೂ ಕೂಡ ಎಂದು ಬಳಕೆಯಲ್ಲಿ ಆಗಿರುವುದಿಲ್ಲ ಅನ್ನುವಂಥದ್ದು. ಇಷ್ಟು ಉತ್ತರವನ್ನ ನಾವು ಈ ಪ್ರಶ್ನೆಗೆ ಉತ್ತರಿಸಬೇಕಾಗುತ್ತೆ ಅನ್ನುವಂಥದ್ದು. ಇನ್ನ 19ನೇ ಪ್ರಶ್ನೆ: ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಕಾರ್ಯರೂಪಕ್ಕೆ ಬಂದಂತಹ ನೀರಾವರಿ ಯೋಜನೆಗಳು ಯಾವುವು? ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಕ್ರಿಸ್ತಶಕ 1900ರಲ್ಲಿ ಶಿವನ ಸಮುದ್ರದ ಬಳಿ ಕಾವೇರಿ ನದಿಗೆ ಜಲವಿದ್ಯುತ್ ಉತ್ಪಾದನಾ ಕೇಂದ್ರವನ್ನ ಪ್ರಾರಂಭ ಮಾಡಲಾಯಿತು. ಇದು ಭಾರತ ಮಾತ್ರವಲ್ಲ, ಏಷ್ಯಾ ಖಂಡದಲ್ಲಿಯೇ ಮೊದಲ ಜಲವಿದ್ಯುತ್ ಯೋಜನೆಯನ್ನ ಪ್ರಾರಂಭ ಮಾಡಿರುವಂಥದ್ದು. ಹಾಗೆ ಕ್ರಿಸ್ತಶಕ 1907ರಲ್ಲಿ ವಾಣಿ ವಿಲಾಸ ಸಾಗರವನ್ನ ನಿರ್ಮಾಣ ಮಾಡಿದ್ದು. ಹಾಗೆ 1911ರಲ್ಲಿ ಮೈಸೂರಿನ ಅಂದ್ರೆ ಮಂಡ್ಯ ಜಿಲ್ಲೆಯ ಬಳಿಯಲ್ಲಿರ್ತಕ್ಕಂತಹ ಕೃಷ್ಣರಾಜ ಸಾಗರವನ್ನ ನಿರ್ಮಾಣವನ್ನ ಮಾಡಿರುವಂಥದ್ದು. ಇದು ಅವರು ಕೊಟ್ಟಂತಹ ಬೃಹತ್ ಕಾಣಿಕೆಗಳು ಅನ್ನುವಂಥದ್ದನ್ನು ನಾವು ಬರೀಬೇಕಾಗುತ್ತೆ. ನೆಕ್ಸ್ಟ್ 20ನೇ ಪ್ರಶ್ನೆ ಯಾವುದು ಅಂತ ಹೇಳಿದ್ರೆ,
ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಕೆಲಸದಲ್ಲಿ ನಿರತರಾಗಿರುತ್ತಾರೆ? ಮಕ್ಕಳೇ, ಇದಕ್ಕೆ ಉತ್ತರ ಹೀಗಿದೆ. ಲಂಡನ್ನಿನ ಯಾವುದಾದರೂ ಒಂದು ದೊಡ್ಡ ಅಂಗಡಿಗೆ ಹೋಗ್ಲಿ, ಅಲ್ಲಿಯೇ ಕೆಲಸ ಮಾಡುವಂತಹ ಟೈಪಿಸ್ಟ್ ಆಗಬಹುದು, ಕಾರ್ಟೂನ್ ಆಗಬಹುದು, ಮತ್ತು ಸಿನಿಮಾ ಮಂದಿರಗಳಲ್ಲಿ, ಗೃಹಗಳಲ್ಲಿ ನಿಮ್ಮ ಜಾಗವನ್ನ ತೋರಿಸುವಂತವರಾಗಬಹುದು, ಎಲ್ಲವೂ ಕೂಡ ಹೆಣ್ಣು ಮಕ್ಕಳೇ. ಹಾಗಾಗಿ ಹೇಗೆ ನಮ್ಮ ಊರಿನಲ್ಲಿರುವಂತಹ ಕಾಲೇಜುಗಳಲ್ಲಿ ಹೆಣ್ಣು ಮಕ್ಕಳಿಗೆ ಸಹ ಕಾಲೇಜಿನಲ್ಲಿ ಸಹ ವಿದ್ಯಾರ್ಥಿನಿಯರಿಗೆ ಅನುಕೂಲಕ್ಕಾಗಿ ಹೇಗೆ ಸಿಪಾಯಿಯ ನೇಮಕವನ್ನು ಮಾಡ್ತೀವೋ, ಹಾಗೆ ಇಂಗ್ಲೆಂಡಿನಲ್ಲಿ ಹೆಣ್ಣು ಮಕ್ಕಳನ್ನು ಎಲ್ಲಾ ಕಡೆಯಲ್ಲೂ ಕೂಡ ಅವರಿಗೆ ಅವಕಾಶವನ್ನು ಕೊಡಲಾಗಿದೆ. ಹಾಗಾಗಿ ಲಂಡನ್ ನಗರದಲ್ಲಿ ಹೆಣ್ಣು ಮಕ್ಕಳನ್ನ ಅತ್ಯಾದರದಿಂದ ನಡೆಸಿಕೊಳ್ಳುವಂತಹ ಸಂಸ್ಕೃತಿಯ ಶಿಖರ ಇಲ್ಲಿ ಕಾಣಬಹುದು ಅನ್ನುವಂಥದ್ದು ಇಂಗ್ಲಿಷರ ಅಭಿಮತ ಅನ್ನುವಂಥದ್ದನ್ನು ನಾವು ಇಲ್ಲಿ ಬರೀಬೇಕಾಗಿದೆ. ಹಾಗೆ ಸೂರ್ಯ ಮಿತ್ರನು, ಮುಂದಿನ ಪ್ರಶ್ನೆ, ಸೂರ್ಯ ಮಿತ್ರನು ಮಾವನು ಎಂದು ತಿಳಿದಾಗ ವಾಯುಭೂತಿಯ ಪ್ರತಿಕ್ರಿಯೆ ಹೇಗಿತ್ತು? ಸೂರ್ಯ ಮಿತ್ರನು ತನ್ನ ಅಳಿಯಂದಿರಾದಂತಹ ಅಗ್ನಿಭೂತಿ ಮತ್ತು ವಾಯುಭೂತಿಯರು ತನ್ನ ಸೋದರಿಯರ ಮಕ್ಕಳು ಎಂದು ಅವರು ಹೇಳಿದ್ರೆ, ಆ ಮಕ್ಕಳು ಏನಾದ್ರು ಗೊತ್ತಾಗ್ಬಿಟ್ರೆ ಸಲುಗೆಯಿಂದ ಏನ್ ಮಾಡ್ತಾರೆ, ಅವರು ವಿದ್ಯಾಭ್ಯಾಸವನ್ನ ಸರಿಯಾಗಿ ಮಾಡೋದಿಲ್ಲ ಅಂತ ಹೇಳಿ ತಿಳ್ಕೊಂಡು ಅವನು ಮಾವನಲ್ಲವೆಂದು ಹೇಳಿದ. ಯಾಕೆ ಅಂತ ಹೇಳಿದ್ರೆ, ಅವರ ತಂದೆ ಈ ಹಿಂದೆ ಕೊಟ್ಟಂತಹ ಸಲುಗೆಯ ಕಾರಣದಿಂದ ಅವರು ಏನು ಅಂತ ಹೇಳಿದ್ರೆ ಬಹಳಷ್ಟು ದುರಭ್ಯಾಸಗಳನ್ನ ಅಭ್ಯಾಸ ರೂಢಿಸಿಕೊಂಡು ಅವರು ವಿದ್ಯೆಯನ್ನ ಕಲಿಯದೆ ಸಪ್ತ ವ್ಯಸನಗಳಿಗೆ ತುತ್ತಾದ. ಇಲ್ಲಿ ಕೂಡ ಎಲ್ಲಿಯಾದರೂ ಕೂಡ ಈ ರೀತಿ ಸೊಕ್ಕು ಮಾಡಿಕೊಂಡು ಕೆಟ್ಟು ಹೋಗ್ತಾರೆ ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ಸೂರ್ಯ ಮಿತ್ರ ನಾನು ನಿಮ್ಮ ಮಾವನ ಅಲ್ಲ ಅನ್ನುವಂತಹ ಮಾತನ್ನ ಅವರಿಗೆ ಹೇಳಿದ ಅನ್ನುವಂಥ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಹೊಸಗಾಲದ ಹಸು ಮಕ್ಕಳನ್ನು ಹೇಗೆ ಹರಸಿದೆ? ಅಂದ್ರೆ ಇಲ್ಲಿ ಹಕ್ಕಿ ಅಂದ್ರೆ ಕಾಲದ ಪಕ್ಷಿ ಅಂತ. ಈ ಕಾಲದ ಪಕ್ಷಿಯು ಯುಗ ಯುಗಗಳ ಆಗು ಹೋಗುಗಳನ್ನು ಹಿಂದಕ್ಕೆ ತಳ್ಳುತ್ತಾ ಹೊಸ ಮನ್ವಂತರದ ಪ್ರಗತಿಗೆ ಪರಿವರ್ತನೆಗೆ ಕಾರಣವಾಗಿದೆ. ಭೂಮಂಡಲದ ಜೀವಿಗಳಿಗೆ ಚೈತನ್ಯವನ್ನ ನೀಡುವ ಮೂಲಕ ಹೊಸಗಾಲದ ಹಸು ಮಕ್ಕಳನ್ನ ಹರಿಸಿ ಉತ್ತಮ ಭವಿಷ್ಯಕ್ಕಾಗಿ ಶುಭ ಹಾರೈಸುತ್ತಿದೆ ಎಂದು ಕವಿ ಬೇಂದ್ರೆಯವರು ಇಲ್ಲಿ ವರ್ಣನೆಯನ್ನು ಮಾಡಿದ್ದಾರೆ. ಈ ರೀತಿ ನೀವು ಉತ್ತರವನ್ನ ಬರೀಬೇಕಾಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಹಲಗಳಿಗೆ ದಂಡು ಬರಲು ಕಾರಣವೇನು? ಈ ಪ್ರಶ್ನೆಗೆ ಉತ್ತರವನ್ನು ಹೀಗೆ ಬರಿತೀವಿ ಮಕ್ಕಳೇ. ಕ್ರಿಸ್ತ ಶಕ 1857ರಲ್ಲಿ ಭಾರತದಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೀತು. ಯಾವಾಗ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೀತೋ ಆಗ ಎಚ್ಚೆತ್ತಂತಹ ಬ್ರಿಟಿಷ್ ಸರ್ಕಾರ ನಮ್ಮ ಅನುಮತಿ ಇಲ್ಲದೆ ಯಾವ ಭಾರತೀಯರು ಶಸ್ತ್ರಾಸ್ತ್ರಗಳನ್ನ ಹೊಂದುವಂತಿಲ್ಲ ಅನ್ನುವಂತಹ ಆದೇಶವನ್ನು ಮಾಡಿದ್ರು. ಹಾಗೂ ತಮ್ಮ ಎಲ್ಲ ಶಸ್ತ್ರಾಸ್ತ್ರಗಳನ್ನ ಬ್ರಿಟಿಷ್ ಸರ್ಕಾರಕ್ಕೆ ತಂದು ಒಪ್ಪಿಸಬೇಕು ಅನ್ನುವಂತಹ ಆದೇಶ ಬಂದಾಗ ಈ ಆದೇಶವನ್ನ ವಿರೋಧಿಸಿದಂತಹ ಹಲಗಲಿಯ, ಪೂಜೇರಿ ಹನುಮ, ಬ್ಯಾಡರ ಬಾಲ, ಜಡಗ, ರಾಮ ಮೊದಲಾದಂತಹ ವೀರರು ಅವರ ನಾಯಕತ್ವದಲ್ಲಿ ತಮ್ಮ ಬದುಕಿನ ಆಧಾರವಾದಂತಹ ಈ ಆಯುಧಗಳನ್ನ ಸರ್ಕಾರಕ್ಕೆ ಒಪ್ಪಿಕೊಳ್ಳೋದಿಲ್ಲ. ಆ ಕಾರಣದಿಂದ ಬಲವಂತವಾಗಿ ಇವರಿಂದ ಆಯುಧಗಳನ್ನ ಕಸಿದುಕೊಳ್ಳಲಿಕ್ಕೆ ಹಲಗಲಿಗೆ ಏನಾಯ್ತು, ದಂಡು ಬಂದಿತು. ಅದು ದಂಡು ಬರಲು ಕಾರಣ ಅನ್ನುವಂಥದ್ದನ್ನು ನಾವು ಉತ್ತರವನ್ನ ಬರೀಬೇಕಾಗ್ತದೆ ಅನ್ನುವಂಥ. ಹಾಗೆ ಮುಂದಿನ ಪ್ರಶ್ನೆ ಹೀಗಿದೆ, ಭಗತ್ ಸಿಂಗನ ತಾಯಿಯ ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಹರಿಯಲು ಕಾರಣವೇ? ಇಲ್ಲಿ ಎಲ್ಲ ಮಕ್ಕಳು ಸಂಜೆ ಆದ ಕೂಡಲೇ ಮನೆಗೆ ಬಂದಿದ್ರು. ಆದ್ರೆ ಕೇವಲ 12 ವರ್ಷದ ಬಾಲಕನಾಗಿರ್ತಕ್ಕಂತಹ ಭಗತ್ ಸಿಂಗ್ ಮಾತ್ರ ಮನೆಗೆ ಬಂದಿರಲಿಲ್ಲ.
ತಂದೆ ತಾಯಿಗೆ ಬಂಧು ಬಳಗದವರಿಗೆ ಎಲ್ರಿಗೂ ಬಹಳ ಆತಂಕ ಆಗುವಂತು, ಎಲ್ಲಿ ಹೋಗ್ಬಿಟ್ಟ ಏನು ಅಂತ ಹೇಳಿ. ಆಗ ಇನ್ನೇನು ಬಹಳ ಸ್ವಲ್ಪ ಹೊತ್ತು ತಡವಾಗಿ ಈ ಬಾಲಕ ಭಗತ್ ಸಿಂಗ್ ಮನೆ ಒಳಗೆ ಬಂದ. ತಂಗಿ ಅವನನ್ನು ನೋಡುದು, ವೀರಾಜಿ ಬಂದ ಅಂತ ಹೇಳಿ ಕೂಗ್ಕೊಂಡ್ಲು. ಅಮ್ಮ ಓಡಿ ಬಂದು ಅವನನ್ನ ಬಿಗದಪ್ಕೊಂಡು, ಆಗ ತನ್ನ ಮಗ ಅಂತೂ ಮನೆಗೆ ವಾಪಸ್ ಬಂದಲ್ಲ ಅಂತ ಹೇಳಿ ಧಾರಾಕಾರವಾಗಿ ಅವರ ತಾಯಿಯ ಕಣ್ಣಿನಿಂದ ನೀರು ಹರಿಯುತ್ತದೆ. ಮುಂದಿನ ಪ್ರಶ್ನೆ ಬಂದ್ರೆ, ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಹೇಗೆ ಸ್ಥಿರವಾಗುತ್ತೆ? ಸೊ ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಸ್ಥಿರವಾಗಬೇಕು ಅಂತ ಹೇಳಿದ್ರೆ, ಮೊದಲು ದೇಶದ ಭಾಷೆಯಲ್ಲಿ ಜನರಿಗೆ ಭಾವನೆಗಳನ್ನು ನೀಡಬೇಕು ಮತ್ತು ಆ ಭಾಷೆಯಲ್ಲಿ ವಿಷಯ ಗ್ರಹಣಗಳನ್ನು ಮಾಡಿಸ್ಬೇಕು. ಮತ್ತೊಂದು ಅವಶ್ಯಕತೆ ಇದೆ ಅನ್ನುವಂಥದ್ದನ್ನ ಅವರಿಗೆ ತಿಳಿ ಹೇಳಬೇಕು. ಯಾವಾಗ ನಾವು ಸಂಸ್ಕೃತಿ ಕೊಡುವ ತನಕ ಅವರ ಪ್ರಗತಿ ಸ್ಥಿರವಾಗುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಏನು ಅಂತ ಹೇಳಿದ್ರೆ, ಸಂಸ್ಕೃತಿ ಮಾತ್ರ ಆಘಾತವನ್ನ ಸಹಿಸಬಲ್ಲಂತಹ ಜ್ಞಾನ ರಾಶಿ. ಹಾಗಾಗಿ ಅದನ್ನು ಎದುರಿಸುವಂತಹ ಶಕ್ತಿ ಸಂಸ್ಕೃತಿಗೆ ಇದೆ. ರಕ್ತದಲ್ಲಿ ಹರಿಬೇಕು, ಆಗ ಮಾತ್ರ ದೇಶದ ಪ್ರಗತಿ ಸಾಧ್ಯವಾಗುತ್ತೆ ಅನ್ನುವಂಥದ್ದೇ ಸ್ವಾಮಿ ವಿವೇಕಾನಂದರ ದೃಷ್ಟಿಯಾಗಿದೆ ಅನ್ನುವುದು. ಇನ್ನು ಮುಂದಿನ ಪ್ರಶ್ನೆ, ಭಗವಂತನಲ್ಲಿ ಶರಣಾಗುವ ಭಾವವನ್ನ ಅಕ್ಕಮಹಾದೇವಿಯವರು ತಮ್ಮ ವಚನಗಳಲ್ಲಿ ಹೇಗೆ ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದು ಪ್ರಶ್ನೆ. ಶ್ರೀಗಂಧವನ್ನ ಕರೆದು ಕೊರೆದು ತೇದರೂ ಅದು ತನ್ನ ಕಂಪನ್ನ ಎಂದೂ ಕೂಡ ಬಿಡುವುದಿಲ್ಲ. ಹಾಗೆ ಬಂಗಾರವನ್ನ ಕತ್ತರಿಸಿ ಅದನ್ನ ಕುಟ್ಟಿ ಪುಡಿ ಮಾಡಿದರೂ, ಸುಟ್ಟು ಬೇಯಿಸಿದರೂ ಕೂಡ ಅದು ತನ್ನ ಹೊರತನ್ನ ಎಂದೂ ಕೂಡ ಬಿಡುವುದಿಲ್ಲ. ಹಾಗೆ ಕಬ್ಬನ್ನು ತಂದು ಗಾಣದಲ್ಲಿ ಇಕ್ಕಿ ಅದನ್ನ ಅರೆದು ಬೆಂಕಿಯಲ್ಲಿ ಕಾಯಿಸಿದರೂ ಅದು ತನ್ನ ಸಿಹಿಯನ್ನ ಬಿಡುವುದಿಲ್ಲ. ಹೇಗೆ ಅವೆಲ್ಲವೂ ತಮ್ಮ ಮೂಲ ಗುಣಗಳನ್ನ ಬಿಡುವುದಿಲ್ಲವೋ, ಅಂತೆಯೇ ನೀನು ನನ್ನನ್ನು ಎಷ್ಟೇ ಪರೀಕ್ಷೆಗೆ ಒಳಪಡಿಸಿದರೂ ಕೊಂದರೂ ನಾನು ನಿನ್ನಲ್ಲಿ ಶರಣು ಎಂಬುದನ್ನು ಬಿಡುವುದಿಲ್ಲ ಎಂದು ತನ್ನ ಆರಾಧ್ಯ ದೈವವಾದಂತಹ ಶ್ರೀ ಚನ್ನಮಲ್ಲಿಕಾರ್ಜುನನಲ್ಲಿ ಅಕ್ಕಮಹಾದೇವಿ ತಮ್ಮ ಶರಣಾಗುವ ಭಾವವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನುವುದು. ಇನ್ನು ಮುಂದಿನ ಪ್ರಶ್ನೆ, ಪೈಗಳು ತಮ್ಮನ ನೂಲು ಮದುವೆಯ ಸಿದ್ಧತೆ ಹೇಗೆ ನಡೆಯುತ್ತಿತ್ತು? ಇಲ್ಲಿ ಪೈಗಳು ತಮ್ಮನ ನೂಲು ಮದುವೆಯ ಸಂದರ್ಭದಲ್ಲಿ ಮನೆಯ ಮುಂದೆ ಅಂಗಳದಲ್ಲಿ ಚಪ್ಪರವನ್ನ ಹಾಕಿದೆ. ಹಾಗೆ ಒಂದು ಕಡೆಯಲ್ಲಿ ಲಡ್ಡುಗೆಗಳನ್ನ ಕಟ್ಟುತ್ತಿದ್ದಾರೆ, ಮತ್ತೊಂದು ಕಡೆಯಲ್ಲಿ ಮಂಡಿಗೆಗಳನ್ನ ಮಡಚುತ್ತಿದ್ದಾರೆ, ಮಗದೊಂದು ಕಡೆಯಲ್ಲಿ ಶಾವಿಗೆಯನ್ನು ಒತ್ತುತ್ತಿದ್ದಾರೆ. ಈ ರೀತಿ ಅವರ ತಮ್ಮನ ನೂಲು ಮದುವೆಯ ಸಿದ್ಧತೆ ನಡೆಯುತ್ತಿತ್ತು ಅನ್ನುವಂಥದ್ದನ್ನ ನಾವು ಬರೀಬೇಕಾಗಿದೆ. ಇನ್ನ ಮುಂದಿನ ಪ್ರಶ್ನೆ ಬಹಳ ಮುಖ್ಯವಾದದ್ದು. ಏನು ಅಂತ ಹೇಳಿದ್ರೆ, ಈ ಕೆಳಗಿನ ಕವಿಗಳ ಕಾಲ, ಸ್ಥಳ, ಕೃತಿ, ಬಿರುದು ಅಥವಾ ಪ್ರಶಸ್ತಿಗಳನ್ನ ಕುರಿತು ಬರೆಯಿರಿ, ವಾಕ್ಯ ರೂಪದಲ್ಲಿ ಬರೆಯಿರಿ ಅನ್ನುವಂಥದ್ದು. ಸೊ ಇಲ್ಲಿ ಕೊಟ್ಟಿರುವಂಥದ್ದು ದೇವನೂರು ಮಹದೇವ. ದೇವನೂರು ಮಹದೇವ ಅವರು ಸಾಮಾನ್ಯ ಶಕ 1948ರಲ್ಲಿ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ದೇವನೂರು ಅನ್ನುವಂತಹ ಗ್ರಾಮದಲ್ಲಿ ಜನಿಸಿದ್ರು. ಇಲ್ಲಿ ದಲಿತ ಸಾಹಿತ್ಯದ ಅತ್ಯಂತ ಪ್ರಮುಖ ಕವಿಗಳಲ್ಲಿ ಒಬ್ಬರಾದಂತಹ ದೇವನೂರು ಇವರು ಕನ್ನಡ ಸಾಹಿತ್ಯಕ್ಕೆ ಅತ್ಯಮೂಲ್ಯವಾದಂತಹ ಕೃತಿಗಳನ್ನ ಬರೆದುಕೊಟ್ಟಿದ್ದಾರೆ. ಬಹುಮುಖ್ಯವಾಗಿ ಒಡಲಾಳ, ಗಾಂಧಿ ಮತ್ತು ಮಾವು, ನಂಬಿಕೆಯ ನೆಂಟ, ನೋಡು ಮತ್ತು ಕೂಡು, ಎದೆಗೆ ಬಿದ್ದ ಅಕ್ಷರ ಎಂಬ ಕೃತಿಗಳನ್ನ ಇವರು ರಚನೆ ಮಾಡಿದ್ದಾರೆ. ಇವರು ಬರೆದಂತಹ ಕುಸುಮ ಬಾಲೆ ಅನ್ನುವಂತಹ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಲಾಗಿದೆ ಮತ್ತು ಇವರ ಒಡಲಾಳ ಅನ್ನುವಂತಹ ಕೃತಿಗೆ ಭಾರತೀಯ ಭಾಷಾ ಪ್ರಶಸ್ತಿಯನ್ನ ಕೊಡಲಾಗಿದೆ ಹಾಗೂ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗಳು ಕೂಡ ಇವರಿಗೆ ಲಭಿಸಿದೆ. ಇನ್ನು ಪಂಪ ಮಹಾಕವಿ ಕ್ರಿಸ್ತ ಶಕ 902ರಲ್ಲಿ ಜನಿಸಿದಂಥವರು, ಬದುಕಿದಂಥವರು ಪಂಪ.
ಕನ್ನಡದ ಆದಿಕವಿ, ಮೊದಲ ಕವಿ ಅಂತ ಹೇಳಿ ಇವರನ್ನು ಕರೀತೇವೆ. ವೆಂಕಿ ಮಂಡಲದ ವೆಂಗಿಪಳು ಎಂಬಂತಹ ಅಗ್ರಹಾರದಲ್ಲಿ ಜನಿಸಿದವನು. ಕವಿ ಚಕ್ರವರ್ತಿಯೂ ಹೌದು ಮತ್ತು ಕನ್ನಡದ ರತ್ನತ್ರಯರು ಕೂಡ ಹೌದು ಪಂಪ. ಈ ಕವಿ ಚಕ್ರವರ್ತಿಗಳು ಮತ್ತು ರತ್ನತ್ರಯರಲ್ಲಿ ಪ್ರಮುಖನಾದಂತಹ ಪಂಪ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಎಂಬ 2 ಮಹಾಕಾವ್ಯಗಳನ್ನ ರಚಿಸಿದ್ದಾರೆ. ಪಂಪ ಮಹಾಕವಿಗೆ ಸಂಸಾರ ಸಾರೋದಯ, ಸರಸ್ವತಿ ಮಣಿಹಾರ ಅನ್ನುವಂತಹ ಬಿರುದುಗಳ ಜೊತೆಗೆ ಕವಿತಾ ಪುನಾರ್ನವ ಅನ್ನುವಂತಹ ಬಿರುದನ್ನು ಕೂಡ ಇವರು ಪಡೆದಿದ್ರು. ಇಷ್ಟನ್ನ ನಾವು ಬರೀಬೇಕಾಗತ್ತೆ. ನೀವು ಮಕ್ಕಳೇ ಬರಿಬೇಕಾದ್ರೆ ಕವಿ ಕಾಲ ಕೃತಿ ಪರಿಚಯಗಳನ್ನ ಬರೆಯುವಂತಹ ಸಂದರ್ಭದಲ್ಲಿ ನೀವು ಅವರ ಕಾಲಕ್ಕೆ ಹೈಲೈಟ್ಸ್ ಅನ್ನು ಮಾಡಬೇಕು ಮತ್ತು ಸ್ಥಳವನ್ನ ಹೈಲೈಟ್ಸ್ ಮಾಡಬೇಕು ಮತ್ತು ಕೃತಿಗಳನ್ನು ಕೂಡ ನೀವು ಹೈಲೈಟ್ಸ್ ಮಾಡಿದ್ರೆ ನಿಮಗೆ 3ಕ್ಕೆ 3 ಅಂಕಗಳನ್ನ ನಾವು ಪಡೆಯುವುದಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು. ಈ ಕೆಳಗಿನ ಪದ್ಯ ಭಾಗಕ್ಕೆ ಗಣ ವಿಭಾಗ ಮಾಡಿ ಛಂದಸ್ಸನ್ನು ಹೆಸರಿಸಿ ಅನ್ನುವಂತಹ ಪ್ರಶ್ನೆ. ಇದು 3 ಅಂಕದ ಪ್ರಶ್ನೆ. ಇಲ್ಲಿ ಪ್ರಶ್ನೆ ಕೊಟ್ಟಿದ್ದ, ಎಲೆಗೆ ಮನವಿದು ಶೂನ್ಯಂ, ಮನೆ ಶೂನ್ಯಂ, ಬಿಡು ಶೂನ್ಯವಾದುದು ಸಕಲ ಅನ್ನುವಂಥದ್ದು ಪದ್ಯ. ಎಲ್ಲರೂ ಕೂಡ ಹೇಳಿರ್ತೇವೆ, ಎಲ್ಲಿ ಛಂದಸ್ಸಿನ 2 ಲೈನ್ಗಳು ಬಂದಿದೆಯೋ ಆವಾಗ ನೀವು ಫಸ್ಟ್ ಬರೆದು ಬಿಡಬೇಕು, ಈ ಪದ್ಯವು ಕಂದ ಪದ್ಯಕ್ಕೆ ಉದಾಹರಣೆಯಾಗಿದೆ ಅಥವಾ ಕಂದ ಪದ್ಯ ಛಂದಸ್ಸಿಗೆ ಉದಾಹರಣೆಯಾಗಿದೆ ಅನ್ನುವಂಥದ್ದನ್ನು ಮೊದಲು ಬರೆದು ಬಿಡಿ. ನಿಮಗೆ 1 ಅಂಕ ಅಲ್ಲಿ ಬರುತ್ತೆ. ಈಗ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ, ಎನೆಗೆ ಮನವಿದು ಶೂನ್ಯಂ. ಫಸ್ಟು ನಾವು ಈ ಲೈನ್ಗೆ ಏನ್ ಮಾಡಬೇಕು, ಪ್ರಸ್ತಾರವನ್ನ ಹಾಕಬೇಕು. ಮೊದಲು ಪ್ರಸ್ತಾರವನ್ನ ಹಾಕಿದಾದ ಮೇಲೆ ನಾವು 4 4 4 ಈ ಮಾತ್ರೆಗಳಿಗೆ ಅನುಗುಣವಾಗಿ ಗಣವನ್ನ ವಿಂಗಡಣೆಯನ್ನ ಮಾಡಬೇಕು ಮತ್ತು ಛಂದಸ್ಸಿನ ಹೆಸರನ್ನ ಹೇಳಬೇಕಾಗತ್ತೆ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನಾವು ಹೋಗ್ತಾ ಇದ್ದೇವೆ. ಈ ಕೆಳಗಿನ ಹೇಳಿಕೆಯಲ್ಲಿರುವ ಅಲಂಕಾರವನ್ನ ಹೆಸರಿಸಿ ಸಮನ್ವಯವನ್ನ ಮಾಡಿ ಅನ್ನುವಂಥದ್ದು. ಅಲಂಕಾರವನ್ನು ಹೆಸರಿಸಿ ಸಮನ್ವಯವನ್ನು ಮಾಡಬೇಕು. ಹೇಳಿಕೆ ಏನು? ಮಾರಿಗೌತಣವಾಯಿತು ನಾಳಿನ ಭಾರತವು ಅನ್ನುವಂಥದ್ದು. ಇಲ್ಲಿ ಮಾರಿಗೌತಣವಾಯಿತು ನಾಳಿನ ಭಾರತ. ಒಂದು ನೆನಪಿಟ್ಕೊಡಿ, ಈ ವಾಕ್ಯದಲ್ಲಿ ಅಂತೆ, ಹಾಗೆ, ಓಲ್ ಅನ್ನುವಂಥದ್ದು ಎಲ್ಲೂ ಕೂಡ ಬಂದಿಲ್ಲ. ಹಾಗಾಗಿ ಇದು ಯಾವ ಅಲಂಕಾರ? ರೂಪಕ ಅಲಂಕಾರಕ್ಕೆ ಉದಾಹರಣೆ. ಯಾವುದಕ್ಕೆ ಉದಾಹರಣೆ? ರೂಪಕ ಅಲಂಕಾರಕ್ಕೆ ಉದಾಹರಣೆ. ಹಾಗಾದ್ರೆ ಲಕ್ಷಣ ಏನು? ಉಪಮೇಯ ಮತ್ತು ಉಪಮಾನಗಳನ್ನು ಅಭೇದ ಕಲ್ಪನೆಯ ಮೂಲಕ ವರ್ಣಿಸಿ ಹೇಳುವುದೇ ರೂಪಕ ಅಲಂಕಾರ. ಇದು ಲಕ್ಷಣ. ಹಾಗಾದ್ರೆ ಉಪಮೇಯ ಏನು ಅಂತ ಹೇಳಿದ್ರೆ, ನಾಳಿನ ಭಾರತದ ಯುದ್ಧ. ಉಪಮೇಯ ನಾಳಿನ ಭಾರತದ ಯುದ್ಧ. ಉಪಮಾನ ಮಾರಿಗೆ ಔತಣ. ಮಾರಿಗೆ ಔತಣ. ಸೊ ಸಮನ್ವಯವನ್ನ ಹೀಗೆ ಬರೀತೀವಿ. ಇಲ್ಲಿ ಉಪಮೇಯವಾದ ನಾಳಿನ ಭಾರತವನ್ನು ಉಪಮಾನವಾದ ಮಾರಿಗೆ ನೀಡಿದ ಔತಣಕ್ಕೆ ಅಭೇದವಾಗಿ ವರ್ಣಿಸಿ ಹೇಳುವುದರಿಂದ ಇದು ರೂಪಕಾಲಂಕಾರಕ್ಕೆ ಉದಾಹರಣೆ ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಬರೀಬೇಕಾಗುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಈ ರೀತಿ ಬರ್ತದೆ ಮಕ್ಕಳೇ. ಈ ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದು ಗಾದೆಯನ್ನ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ. ಗಾದೆ ಮಾತು ಅನ್ನುವಂಥದ್ದು ಏನಿದೆಯಲ್ಲ, ಇದು ಅತ್ಯಂತ ಪ್ರಮುಖವಾದದ್ದು. ಹಾಗಾಗಿ ಎಲ್ಲ ಮಕ್ಕಳು 2 ಹಂತಗಳನ್ನ ಇಲ್ಲಿ ನಾವು ಪಾಲಿಸಬೇಕಾಗುತ್ತೆ. ಏನು ಅಂತ ಹೇಳಿದ್ರೆ, ಯಾವುದೇ ಗಾದೆ ಮಾತುಗಳನ್ನ ನಾವು ತೆಗೆದುಕೊಂಡಾಗ ಆ ಗಾದೆ ಮಾತಿನಲ್ಲಿ ಮೊದಲಿಗೆ ಪೀಠಿಕೆ ಇರಬೇಕು. ಆ ನಂತರ ಒಂದು ಉದಾಹರಣೆಯೊಂದಿಗೆ ಸಮೀಕರಣವನ್ನು ಮಾಡಿ ಆ ನಂತರ ನೀವು ಆ ಗಾದೆಯ ಮಹತ್ವವನ್ನ ಬರಿಬೇಕಾಗತ್ತೆ ಅನ್ನುವಂಥದ್ದು. ಸೊ ಇಲ್ಲಿ ನಾವು ಒಂದು ಗಾದೆ ಮಾತನ್ನ ಗಮನಿಸ್ತಾ ಇದೀವಿ. ಕೈ ಕೆಸರಾದರೆ ಬಾಯಿ ಮೊಸರು. ಇದು ಪೀಠಿಕೆ ಭಾಗ. ಹೀಗೆ ಹೇಳ್ತೀವಿ, ಗಾದೆಗಳು
ಜನಪದರ ಜೀವನದ ಅನುಭವಗಳ ನುಡಿಮುತ್ತುಗಳಿದ್ದಂತೆ. ಇಂತಹ ಜೀವನದ ಮೌಲ್ಯಗಳನ್ನ ಹೆಚ್ಚಿಸುವಂತಹ ಗಾದೆ ಮಾತುಗಳು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತನ್ನು ಕೇಳುತ್ತೇವೆ. ಅತ್ಯಂತ ಚಿಕ್ಕ ಚಿಕ್ಕ ಮಾತುಗಳಲ್ಲಿ ಹಿರಿದಾದ ಅರ್ಥಗಳನ್ನು ಒಳಗೊಂಡಿರುವಂತಹ ಈ ಗಾದೆ ಮಾತುಗಳಲ್ಲಿ ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ಗಾದೆ ಮಾತು ಕೂಡ ಒಂದಾಗಿದೆ. ಇದು ಪೀಠಿಕೆ. ಈ ಪೀಠಿಕೆಯನ್ನ ನೀವು ಕನಿಷ್ಠವನ್ನು ಬರೆದರೂ ಕೂಡ ನಿಮಗೆ ಏನು ಅಂತ ಹೇಳಿದ್ರೆ ಸಾಮಾನ್ಯವಾದಂತಹ ಅಂಕಗಳಾದರೂ ಕೂಡ ಇಲ್ಲಿ ಸಿಗೋದಕ್ಕೆ ಕಾರಣ ಆಗುತ್ತೆ ಅನ್ಬಹುದು. ಈ ಪೀಠಿಕೆಯನ್ನು ಬರೆದಾದ್ಮೇಲೆ ನಾವು ಏನ್ ಮಾಡಬೇಕಾಗತ್ತೆ ಅಂತಂದ್ರೆ ಸಂಪೂರ್ಣ ವಿಷಯವನ್ನ ಇಲ್ಲಿ ಮಹತ್ವದೊಂದಿಗೆ ಏನ್ ಮಾಡಬೇಕು, ವರ್ಣನೆಯನ್ನು ಮಾಡಿ ಹೇಳ್ಬೇಕಾಗುತ್ತೆ. ಈ ಗಾದೆ ಕಷ್ಟಪಡದೆ ಸುಖ ಸಿಗುವುದಿಲ್ಲ ಎಂಬಂತಹ ಮಾತನ್ನ ಧ್ವನಿಪೂರ್ಣವಾಗಿ ಹೇಳ್ತಾರೆ. ಕೈ ಕೆಸರಾದರೆ ಬಾಯಿ ಮೊಸರು. ಅಂದ್ರೆ ನಾವು ದುಡಿಮೆಯನ್ನ ಮಾಡಿದರೆ ಮಾತ್ರ ನಾವು ಅದರ ಪ್ರತಿಫಲವನ್ನ ಅನುಭವಿಸೋದಕ್ಕೆ ಸಾಧ್ಯ ಅನ್ನುವಂಥದ್ದು. ಅದಕ್ಕೆ ಹೇಳ್ತಾರಲ್ವಾ ಬಸವಣ್ಣನವರು ಹೇಳುವ ಹಾಗೆ, ಕಾಯಕವೇ ಕೈಲಾಸ ಎಂಬ ಮಾತು ಈ ಮೇಲಿನ ಗಾದೆ ಮಾತನ್ನ ಪುಷ್ಟೀಕರಿಸುತ್ತೆ. ಕೈ ಕೆಸರಾದರೆ ಬಾಯಿ ಮೊಸರು ಅಂದರೆ ಕಷ್ಟಪಟ್ಟು ದುಡಿದರೆ ಸುಖವುಂಟು ಎನ್ನುವುದು ಈ ಗಾದೆ ಮಾತಿನ ಅತ್ಯಂತ ಪ್ರಮುಖವಾದಂತಹ ಅರ್ಥ. ಸೋಮಾರಿಯಾಗಿ ಸುಮ್ಮನೆ ಕೂರುವುದಕ್ಕಿಂತ ಯಾವುದಾದರೂ ಕೆಲಸವನ್ನ ಮಾಡುವುದರ ಮೂಲಕ ನಮ್ಮ ಹೊಟ್ಟೆ ತುಂಬುತ್ತದೆ ಅನ್ನುವಂಥದ್ದು. ನಮ್ಮ ಬಾಯಿ ಮೊಸರಿನ ರುಚಿಯನ್ನ ನೋಡಬೇಕು ಅಂತ ಹೇಳಿದ್ರೆ ನಾವು ಕಷ್ಟಪಟ್ಟು ಕೈ ಕೆಸರಾಗುವಂತೆ ಕೆಲಸವನ್ನ ಮಾಡುವುದು ಅತ್ಯಂತ ಮುಖ್ಯ. ಹಾಗಾಗಿ ಕೈ ಕೆಸರಾಗುವುದಿಲ್ಲ, ಈ ಕೆಲಸ ಮಾಡುವುದಾದರೂ ಹೇಗೆ ಎಂದು ಯೋಚಿಸುತ್ತಾ ಕುಳಿತರೆ ಯಾವ ಕೆಲಸವೂ ಮಾಡಲು ಸಾಧ್ಯವಿಲ್ಲ. ಕೆಲಸ ಮಾಡದಿದ್ದರೆ ಹಣ ಸಂಪಾದನೆ ಆಗುವುದಿಲ್ಲ, ಹೊಟ್ಟೆ ತುಂಬುವುದಿಲ್ಲ. ಜೀವನ ಸುಖವಾಗಿ ಸಾಗಬೇಕಾದರೆ ಕೈ ಕೆಸರಾಗಲೇಬೇಕು ಮತ್ತು ಕೈ ತುಂಬ ಸಂಪಾದನೆ ಮಾಡಲೇಬೇಕು. ಆಗ ನಮಗೆ ಒಳ್ಳೆಯ ಊಟ ಉಪಚಾರ ಸಿಗುತ್ತದೆ ಎಂಬ ಮಾತನ್ನು ನಮ್ಮ ಹಿರಿಯರು ಹೇಳಿದ್ದಾರೆ. ಇದೇ ಈ ಗಾದೆ ಮಾತು ಸೂಚಿಸುವಂಥದ್ದು. ಕೈ ಕೆಸರಾದರೆ ಬಾಯಿ ಮೊಸರು ಆಗುತ್ತದೆ ಅನ್ನುವುದು. ಇನ್ನ ಈ ಕೆಳಗಿನ ಪ್ರಶ್ನೆಗಳಿಗೆ, ಹೇಳಿಕೆಗಳಿಗೆ ಸಂದರ್ಭದೊಡನೆ ಸ್ವಾರಸ್ಯವನ್ನು ವಿವರಿಸಿ. ಮಕ್ಕಳೇ, ಇಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಮಡಿಯಬೇಕಾದರೆ ಮಾಡಿಯೇ ಮಡಿಯುತ್ತೇನೆ. ಇದು ಪುಸ್ತಕದ ಮಧ್ಯದಿಂದ ತೆಗೆದುಕೊಂಡಿರುವಂತಹ ಪ್ರಶ್ನೆ. ಹಾಗಾಗಿ ಯಾವ ವಿದ್ಯಾರ್ಥಿಗಳು ವ್ಯಾಘ್ರಗೀತೆ ಪದ್ಯಪಾಠವನ್ನ ಸರಿಯಾಗಿ ಪುಸ್ತಕವನ್ನ ಅಭ್ಯಾಸ ಮಾಡಿದರೋ ಅವರೆಲ್ಲರೂ ಕೂಡ ಬರೆಯೋದಕ್ಕೆ ಸಾಧ್ಯ ಆಗತ್ತೆ. ನಾವು ಈ ಪ್ರಶ್ನೆ 3 ಅಂಕಗಳಿಗೆ ಇರೋದ್ರಿಂದ ನಾವು ಆಯ್ಕೆಯನ್ನು ಬರೀಬೇಕು, ಸಂದರ್ಭವನ್ನು ಬರೀಬೇಕು ಮತ್ತು ಸ್ವಾರಸ್ಯವನ್ನು ನಾವು ಇಲ್ಲಿ ಬರೀಬೇಕಾಗುತ್ತೆ. ಒಂದು ವೇಳೆ ಯಾವುದೇ ಒಬ್ಬ ವಿದ್ಯಾರ್ಥಿ ಆಯ್ಕೆ ಬರೀಲಿಲ್ಲ ಅಂತ ಹೇಳಿದ್ರೆ, ಸಂದರ್ಭ ಬರೀಲಿಲ್ಲ ಅಂತ ಹೇಳಿದ್ರೆ ನಮಗೆ ಪೂರ್ಣ ಅಂಕಗಳು ಬರೋದಿಲ್ಲ. ಹಾಗಾಗಿ ಆಯ್ಕೆ, ಸಂದರ್ಭ, ಸ್ವಾರಸ್ಯ ಈ 3 ಕೂಡ ನಾವು ಬರೀಬೇಕಾಗುತ್ತೆ. ಇಲ್ಲಿ ಪ್ರಶ್ನೆ ಹೇಗಿದೆ ಹೇಳಿಕೆ, ಮಡಿಯಬೇಕಾದರೆ ಮಾಡಿಯೇ ಮಡಿಯುತ್ತೇನೆ. ಆಯ್ತು. ಈ ಮೇಲಿನ ವಾಕ್ಯವನ್ನು ಎನ್ ಮೂರ್ತಿರಾವ್ ಅವರು ರಚಿಸಿರುವ ಸಮಗ್ರ ಲಲಿತ ಪ್ರಬಂಧಗಳು ಎಂಬ ಕೃತಿಯಿಂದ ಆಯ್ದ ವ್ಯಾಘ್ರಗೀತೆ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಇದಿಷ್ಟನ್ನ ಬರೆದ್ರು ಕನಿಷ್ಠ 1 ಅಂಕ ನಿಮಗೆ ಸಿಗ್ತದೆ. ಸಂದರ್ಭ ಏನು? ಮದಲಿಂಗನ ಕಣಿವೆಯಲ್ಲಿ ಹುಲಿಯ ಆಕ್ರಮಣದಿಂದ ತಪ್ಪಿಸಿಕೊಳ್ಳಬೇಕಾದ್ರೆ ಒಂದು ಕ್ಷಣವಾದರೂ ಹುಲಿಗೆ ಏನ್ ಮಾಡಲಾಯಿತು, ಅವರ ಮುಖದರ್ಶನವಾಗದಂತೆ ಕುಲಾಲ ಚಕ್ರದಂತೆ ಅವರು ತಿರುಗೋದಕ್ಕೆ ಪ್ರಾರಂಭ ಮಾಡಿದ್ರು. ಈ ರೀತಿ ಮಾಡುವಂತಹ ಈ ದೊಂಬರಾಟದಲ್ಲಿ ಎಷ್ಟು ಕಾಲ ನಡೆಸುವುದಕ್ಕೆ ಸಾಧ್ಯ? ಹಾಗಾಗಿ ಶಾನುಭೋಗರ ತಲೆ ತಿರುಗಲಾರಂಭಿಸಿತು. ಆಗ ಶಾನುಭೋಗರಿಗೆ ನೆನಪಾಗಿದ್ದು ಅವರ ಕೈಯಲ್ಲಿರುವ ಕೀರ್ತಿ ಪುಸ್ತಕ. ಶಾನುಭೋಗರು ಕೀರ್ತಿ ಪುಸ್ತಕವನ್ನು ಹುಲಿಯ ಮುಖದ ಮೇಲೆ ಎಸೆದು ಮರದ ಕಡೆಗೆ ಓಡುವಂತಹ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾರೆ ಅನ್ನುವಂಥದ್ದು ಸಂದರ್ಭ. ಸ್ವಾರಸ್ಯ ಏನು? ಹುಲಿ ಮತ್ತು ಶಾನುಭೋಗರ ಈ ದೊಂಬರಾಟದಲ್ಲಿ
ಹುಲಿಯಿಂದ ತಪ್ಪಿಸಿಕೊಳ್ಳಲು ಶಾನುಭೋಗರು ಮಾಡಿದ ಉಪಾಯದ ಸಂದರ್ಭವನ್ನು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಲಾಗಿದೆ ಅನ್ನುವಂಥದ್ದನ್ನು ಬರೆದಿದೆ. ಇನ್ನ ಮುಂದಿನ ಪ್ರಶ್ನೆ, ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡುತ್ತೀರಿ. ಆಯ್ಕೆ ಇದಕ್ಕೆ ನಾವು ಹೇಗೆ ಬರೀತೇವೆ? ಈ ವಾಕ್ಯವನ್ನು ಡಿ.ಎಸ್. ಜಯಪ್ಪ ಗೌಡ ಅವರು ಬರೆದಿರುವ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಗಳು ಎಂಬ ಕಥನದಿಂದ ಆಯ್ದ ಭಾಗ್ಯಶಿಲ್ಪಿಗಳು ಎಂಬ ಗದ್ಯ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಪಂಡಿತ್ ಜವಾಹರ್ಲಾಲ್ ನೆಹರು ಬೆಂಗಳೂರಿನಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರ ವ್ಯಕ್ತಿತ್ವವನ್ನು ಬಣ್ಣಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ. ಇದು ಸಂದರ್ಭ. ಸ್ವಾರಸ್ಯ ಏನು? ವಿಶ್ವೇಶ್ವರಯ್ಯ ಅವರ ವಾಸ್ತವ ಚಿಂತನೆ, ನಿಸ್ವಾರ್ಥ ಸೇವೆ ಮತ್ತು ವೈಜ್ಞಾನಿಕ ದೃಷ್ಟಿಕೋನವನ್ನ ಒಳಗೊಂಡಿರತಕ್ಕಂತಹ ಇವರ ವ್ಯಕ್ತಿತ್ವವನ್ನು ಈ ಮಾತಿನ ಮೂಲಕ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿ ಹೇಳಲಾಗಿದೆ ಅಥವಾ ವ್ಯಕ್ತಪಡಿಸಲಾಗಿದೆ ಅನ್ನುವಂಥದ್ದನ್ನು ನಾವು ಬರೀತೇವೆ ಅನ್ನುವಂಥದ್ದು. ಇನ್ನು ಮುಂದಿನ ಹೇಳಿಕೆ, ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತೆಯೇ ಇವೆಯಲ್ಲ. ಆಯ್ಕೆ: ಈ ವಾಕ್ಯವನ್ನು ಸಾರಾ ಅಬೂಕ್ಕರ್ ಅವರು ರಚಿಸಿರುವ ಚಪ್ಪಲಿಗಳು ಅನ್ನುವಂತಹ ಕಥಾ ಸಂಕಲನದಿಂದ ಆಯ್ದ ಯುದ್ಧ ಎಂಬ ಗದ್ಯ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಮುದುಕಿ ತನ್ನ ಸೊಸೆಗೆ ಹೆರಿಗೆಯನ್ನ ಮಾಡಿಸಿ ಅವಳ ಸೊಸೆಯನ್ನ ಉಳಿಸಿ ನಂತರ ಕಾಲಿಗೆ ಆದ ಗಾಯಕ್ಕೆ ಆರೈಕೆಯನ್ನ ಮಾಡಿಕೊಳ್ಳೋದಕ್ಕಾಗಿ ವಿಶ್ರಾಂತಿಗಾಗಿ ರಾಹಿಲನಾದಂತಹ ಡಾಕ್ಟರ್ಗೆ ಜಾಗವನ್ನ ತೋರಿಸ್ತಾಳೆ. ಆಗ ಮುದುಕಿ ಆತನ ಬಗ್ಗೆ ಸಂಶಯ ಮೂಡುತ್ತದೆ. ಹೊರಗಡೆ ಸೈನಿಕರು ಬಾಗಿಲು ತೆಗೆಯೋದಕ್ಕೆ ಬಡಿತಿರ್ತಾರೆ. ಆಗ ಮುದುಕಿ ರಾಹಿಲನನ್ನ ನೋಡಿ, ಇವನ ಕಣ್ಣುಗಳು ನನ್ನ ಮಗನಂತೆಯೇ ಇವೆಯಲ್ಲ ಎಂದು ಆಕೆ ಸಂದೇಹದಿಂದ ಅವನನ್ನ ಪ್ರಶ್ನೆ ಮಾಡುವಂತಹ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಅನ್ನುವಂಥದ್ದು. ಸ್ವಾರಸ್ಯ: ಯುದ್ಧದ ಸಂದರ್ಭದಲ್ಲಿ ವೈರಿ ಮಿತ್ರ ಎಂಬ ಭೇದವನ್ನ ಮರೆತು ತಮಗೆ ಸಹಾಯವನ್ನ ಮಾಡಿದಂತವನು ವೈರಿ ಕಡೆಯವನಾದರೂ ಅನ್ನುವಂಥದ್ದು ಗೊತ್ತಿದ್ರೂ ಕೂಡ ಆತನನ್ನು ಮಗನಂತೆ ಅಪಾಯದಲ್ಲಿ ಇದ್ದಾನೆಂದು ಬಗೆದು ಅವನನ್ನ ಸಂರಕ್ಷಣೆ ಮಾಡುವಂತೆ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವರ್ಣನೆಯನ್ನ ಮಾಡಲಾಗಿದೆ ಅನ್ನುವಂಥದ್ದು. ಇನ್ನು ಮುಂದಿನ ಹೇಳಿಕೆ, ತೇಲಿಸಿ ಮುಳುಗಿಸಿ ಖಂಡ ಖಂಡಗಳ. ತೇಲಿಸಿ ಮುಳುಗಿಸಿ ಖಂಡ ಖಂಡಗಳ. ಮಕ್ಕಳೇ, ಈ ವಾಕ್ಯವನ್ನು ದ.ರಾ. ಬೇಂದ್ರೆ ಅವರು ಬರೆದಿರುವಂತಹ ಗರಿ ಎಂಬ ಕವನ ಸಂಕಲನದಿಂದ ಆಯ್ದ ಹಕ್ಕಿ ಹಾರುತ್ತದೆ ನೋಡಿದೀಗ ಎಂಬ ಗದ್ಯ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಕವಿ ಬೇಂದ್ರೆ ಅವರು ಕಾಲದ ಗತಿಯನ್ನು ಹಾರುವ ಹಕ್ಕಿಗೆ ಹೋಲಿಸಿ ಸಮೀಕರಿಸಿ ವರ್ಣಿಸುವ ಸಂದರ್ಭದಲ್ಲಿ ಈ ಮಾತನ್ನ ಹೇಳ್ತಾರೆ. ಕಾಲ ಪಕ್ಷಿಯು ಸಾರ್ವಭೌಮರ ನೆತ್ತಿಯನ್ನು ಕುಕ್ಕಿ, ಆ ಸಾಮ್ರಾಟರ ನೆತ್ತಿಯನ್ನು ಕುಕ್ಕಿ ಅವರ ಅಹಂಕಾರವನ್ನು ಮೆಟ್ಟಿ ನಿಂತಿದೆ ಎಂಬ ಸಂದರ್ಭವನ್ನು ಹೇಳುವಾಗ ಈ ಮಾತನ್ನು ಬಳಸಲಾಗಿದೆ. ಸ್ವಾರಸ್ಯ: ಕಾಲದ ಗತಿಯಲ್ಲಿ ವೈಭವದಿಂದ ಅಹಂಕಾರದಿಂದ ಮೆರೆದ ಸಾರ್ವಭೌಮರು ಕೂಡ ನಾಶವಾಗಿದ್ದಾರೆ ಎಂಬುದನ್ನು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿ ಹೇಳಲಾಗಿದೆ ಅನ್ನುವಂಥದ್ದು. ಮುಂದಿನ ಪ್ರಶ್ನೆ, ದಿನೊಬ್ಬ ಸುತನನ್ನು ಕೊಲಿಸಿದ ನೆಲದೊಡನೆ ಮತ್ತೆ ಪುದು ಬಾಳ್ದಪ್ಪನೆ. ಈ ಆಯ್ಕೆ ಈ ವಾಕ್ಯವನ್ನು ಮಹಾಕವಿ ರನ್ನ ಬರೆದಿರುವ ಸಾಹಸ ಭೀಮ ವಿಜಯಂ ಎಂಬ ಕೃತಿಯಿಂದ ಆಯ್ದ ಛಲವನೆ ಮೆರೆವ ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಭೀಷ್ಮಾಚಾರ್ಯರು ಪಾಂಡವರನ್ನ ಒಪ್ಪಿಸಿ ನಾನು ಹೇಳ್ತೇನೆ ಸಂಧಿಯನ್ನ ಮಾಡಿಕೋ ಎಂದು ಹೇಳಿದಾಗ ದುರ್ಯೋಧನ, ಅಜ್ಜ ನಾನು ಈ ಭೂಮಿಗಾಗಿ ಯುದ್ಧವನ್ನ ಮಾಡ್ತಾ ಇಲ್ಲ, ನಾನು ಈ ಭೂಮಿಗಾಗಿ ಯುದ್ಧವನ್ನ ಮಾಡ್ತಿದ್ದೀನಿ ಅಂತೇಳಿ ಭಾವಿಸ್ಕೊಂಡ್ರ? ಇಲ್ಲ, ನಾನು ಛಲಕ್ಕಾಗಿ ಪಾಂಡವರೊಡನೆ ಯುದ್ಧವನ್ನ ಮಾಡುತ್ತಿದ್ದೇನೆ ಹೊರತು ಈ ನೆಲಕ್ಕಾಗಿ ಅಲ್ಲ
ಈ ಪಾಳು ಬಿದ್ದ ಭೂಮಿ ನನಗೆ ಬೇಕಾಗಿಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಲಾಗಿದೆ. ಸ್ವಾರಸ್ಯ ಏನು ಅಂತ ಹೇಳಿದ್ರೆ, ತನ್ನ ಮಿತ್ರನಾದಂತಹ ಸೂರ್ಯಪುತ್ರನಾದಂತಹ ಕರ್ಣನನ್ನು ಒಲಿಸಿದ ಈ ನೆಲದ ಜೊತೆಗೆ ಮತ್ತೆ ನಾನು ಹೊಸ ಬಾಳನ್ನು ಬಾಳುವುದಕ್ಕೆ ಸಾಧ್ಯವೇ ಇಲ್ಲ ಎಂದು ಹೇಳುತ್ತಾ ತನ್ನ ಪ್ರೀತಿಯ ಗೆಳೆಯನಿಲ್ಲದ ಭೂಮಿ ನನ್ನ ಪಾಲಿಗೆ ಇದು ಪಾಳು ಭೂಮಿ ಎಂಬುದು ಸ್ವಾರಸ್ಯಪೂರ್ಣವಾಗಿ ಇಲ್ಲಿ ವರ್ಣಿಸಿ ಹೇಳಲಾಗಿದೆ ಅನ್ನುವಂಥ. ಇನ್ನು ಮುಂದಿನ ಹೇಳಿಕೆ ಏನು ಅಂತ ಹೇಳಿದ್ರೆ, ಹಕ್ಕಿಯ ಕೊರಲಿಂಪಸರು. ಹಕ್ಕಿಯ ಕೊರಲಿಂಪಸರು ಆಯ್ಕೆ. ಈ ವಾಕ್ಯವನ್ನು ಕುವೆಂಪು ಅವರು ಬರೆದಿರುವ ಪಕ್ಷಿಕಾಶಿ ಎಂಬ ಕವನ ಸಂಕಲನದಿಂದ ಆಯ್ದ ಹಸರು ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಹೊಸ ಹೂವಿನ ಕಂಪಸರು, ಬೀಸುವ ಗಾಳಿಯ ತಂಪು ಹಸರು, ಹಕ್ಕಿಯ ಕೊರಲಿನ ಇಂಪು ಹಸರು, ಗಾನದ ಇಂಪು ಹಸರು, ಅಲ್ಲದೆ ಇಡೀ ಭೂಮಿಯ ಶ್ವಾಸವೆಲ್ಲವೂ ಕೂಡ ಹಸರುಮಯವಾಗಿದೆ ಎಂದು ವರ್ಣಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳಿದ್ದಾರೆ. ಇಲ್ಲಿ ಹೂವು, ಗಾಳಿ, ಹಕ್ಕಿಯ ಗಾನ ಬೇರೆ ಬೇರೆಯಾಗಿದ್ದರೂ ಕವಿ ಏಕತಾತಾನ ದೃಷ್ಟಿಯಲ್ಲಿ ಎಲ್ಲದರಲ್ಲೂ ಕೂಡ ಹಸಿರನ್ನು ಕಾಣಿಸುತ್ತಿದೆ ಎಂಬ ಸಂದರ್ಭದಲ್ಲಿ ಈ ಮಾತನ್ನ ಬಳಸಿಕೊಳ್ಳಲಾಗಿದೆ. ಸ್ವಾರಸ್ಯ: ಹಸರು ಎನ್ನುವುದು ಸಕಲೇಂದ್ರಿಯಗಳನ್ನು ವ್ಯಾಪಿಸಿದೆ ಎಂಬುದನ್ನು ಕವಿ ವರ್ಣಿಸಿರುವಾಗ ಸ್ವಾರಸ್ಯಪೂರ್ಣವಾಗಿ ಈ ಮಾತನ್ನು ಬಳಸಿಕೊಳ್ಳಲಾಗಿದೆ ಅನ್ನುವಂಥ. ಸೊ ಇವಿಷ್ಟು ಏನು ಅಂತ ಹೇಳಿದ್ರೆ ಸಂದರ್ಭದ ಪ್ರಶ್ನೆಗಳಿಗೆ ನಾವು ಈ ರೀತಿ ಉತ್ತರಗಳನ್ನ ಬರೀಬೇಕಾಗುತ್ತೆ. ಇನ್ನು ಮುಂದಿನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ಕೆಳಗಿನ ಪದ್ಯ ಭಾಗವನ್ನ ಪೂರ್ಣಗೊಳಿಸಿ. ಇಲ್ಲಿ 2 ಪದ್ಯಗಳನ್ನ ನಾವು ಕೊಟ್ಟಿರ್ತಾರೆ. ಇಲ್ಲಿ ಯಾವುದಾದರೂ 4 ಅಂಕಗಳಿಗೆ ಒಂದು ಸ್ಟ್ಯಾಂಜಾ, ಒಂದು ಪ್ಯಾರಾಗ್ರಾಫ್ ಅನ್ನು ನಾವು ಬರೆದರೆ ಸಾಕು. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡ ಇರುವಿ ಕಾಡು ಮೇಡುಗಳ ವಸಂತವಾಗಿ ಕಮ್ಮಿಕೋಣ. ಇದನ್ನಾದ್ರೂ ಬರೀಬಹುದು. ಅಥವಾ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ, ಭಯ ಸಂಶಯದೊಳು ಕಂದಿದ ಕಣ್ಣೊಳು ನಾಳಿನ ಕನಸನ್ನು ಬಿತ್ತೋಣ. ಇದು ಪದ್ಯವನ್ನ ಪೂರ್ಣಗೊಳಿಸಿ ಅನ್ನುವಂಥದ್ದು. ಸೊ ಇಷ್ಟು ಅಂಶಗಳನ್ನ ನಾವು ಬರಿಬೇಕಾಗ್ತದೆ. ಈಗ ಈ ಕೆಳಗಿನ ಪದ್ಯ ಭಾಗವನ್ನ ಓದಿಕೊಂಡು ಅದರಲ್ಲಿ ಅಡಕವಾಗಿರುವ ಮೌಲ್ಯಾಂಶವನ್ನ ಆಧರಿಸಿ ಸಾರಾಂಶವನ್ನ ಬರೆಯುವ. ಪದ್ಯ: ಮಾರಿಗೌತಣವಾಯ್ತು ನಾಳಿನ ಭಾರತವು, ಚತುರಂಗ ವರದಲ್ಲಿ ಕೌರವನ ಋಣ ಹೀಗೆ, ತೀರಿಸಿಯೇ ಸುಬಟ ಕೋಟೆಯನ್ನು ತೀರಿಸಿಯೇ ಪತಿಯ ಅವಸರಕ್ಕೆ ಶರೀರವನ್ನು ನೂಕುವೆನು, ನಿನ್ನೆಯ ವೀರ ರೈವರ ನೋಯಿಸೆನು ರಾಜೀವ ಸಕನಾಣೆ ಅನ್ನುವುದು ಪದ್ಯ. ಮಕ್ಕಳೇ, ಈ ಪದ್ಯಕ್ಕೆ ಸಾರಾಂಶವನ್ನು ಹೀಗೆ ಬರಬೇಕು. ಕರ್ಣ ತನ್ನ ಕೌರವರಾದಂತಹ ಪಾಂಡವರ ನಡುವೆ ಮಹಾಭಾರತದ ಯುದ್ಧದಲ್ಲಿ ಚತುರಂಗ ಬಲಗಳನ್ನ ಮೃತ್ಯು ದೇವತೆಯ ಔತಣ ಕೂಟಕ್ಕೆ ನಾನು ಕಳಿಸ್ತೇನೆ. ಈ ಭೀಕರವಾದ ಯುದ್ಧದಲ್ಲಿ ಕೌರವನ ಋಣವನ್ನ ತೀರಿಸಲಿಕ್ಕೆ ಸಾಧ್ಯವಿಲ್ಲದಷ್ಟು, ಅಂದ್ರೆ ಶತ್ರುಗಳ ಸೈನಿಕರು ಲೆಕ್ಕವಿಲ್ಲದಷ್ಟು ಸೈನಿಕರನ್ನ, ಶೂರರನ್ನ ನಾನು ಕೊಲ್ತೇನೆ. ಈ ಕಾರ್ಯದಲ್ಲಿ ಒಡೆಯನಿಗಾಗಿ ನಾನು ನನ್ನ ಜೀವವನ್ನ ಆಚರಿಸ್ತೇನೆ. ಆದ್ರೆ ನಿನ್ನಯ ವೀರ ರೈವರನ್ನ ನಾನು ನೋಯಿಸೋದಿಲ್ಲ. ಅದಕ್ಕೆ ಸೂರ್ಯನ ಕುಲ ಅಂದ್ರೆ ರಾಜೀವ ಸಖ ಅಂತ ಹೇಳಿದ್ರೆ ಸೂರ್ಯನ ಮಗನೇ ಇದಕ್ಕೆ ಸಾಕ್ಷಿ ಎಂದು ಕರ್ಣ ಹೇಳ್ತಾನೆ. ಇಲ್ಲಿ ಕರ್ಣನ ಸ್ವಾಮಿನಿಷ್ಠೆ ಮತ್ತು ತಾಯಿಯಾದಂತಹ ಕುಂತಿಗೆ ಕರ್ಣನು ನೀಡಿದ ಮಾತನ್ನ ಇಲ್ಲಿ ಉಳಿಸಿಕೊಳ್ಳುವಂಥದ್ದು ಬಹಳ ಸ್ವಾರಸ್ಯಪೂರ್ಣವಾಗಿ ಇಲ್ಲಿ ವರ್ಣನೆಯನ್ನು ಮಾಡಲಾಗುತ್ತದೆ. ಮೌಲ್ಯ ಏನು? ಕೃಷ್ಣ ಪಾಂಡವರ ಸಂರಕ್ಷಣೆಗಾಗಿ ಕರ್ಣನಿಗೆ ಅವನ ಜನ್ಮದ ರಹಸ್ಯವನ್ನು ತಿಳಿಸ್ತಾನೆ. ಆತನಿಗೆ ಆಸೆ ಆಮಿಷಗಳನ್ನು ಒಡ್ಡಿದರೂ ಕೂಡ ಕರ್ಣನು ಅವುಗಳಿಗೆ ಜೋತು ಬೀಳದೆ ತನ್ನ ಒಡೆಯನಾದಂತಹ ದುರ್ಯೋಧನನನ್ನ ಗೌರವಿಸೋದಕ್ಕಾಗಿ ಮತ್ತು ಅವನನ್ನು ಉಳಿಸೋದಕ್ಕಾಗಿ
ತನ್ನ ಪ್ರಾಣವನ್ನೇ ಕೊಡ್ತೇನೆ ಅನ್ನುವಂತಹ ಹಂಬಲವನ್ನ ಈ ಪದ್ಯ ಭಾಗದಲ್ಲಿ ಅವನು ವ್ಯಕ್ತಪಡಿಸ್ತಾನೆ. ಹಾಗಾಗಿ ತನ್ನಗೆ ಸಹಾಯವನ್ನ ಮಾಡದಂತಹ ತನ್ನ ಗೆಳೆಯನಿಗಾಗಿ ತನ್ನ ಪ್ರಾಣವನ್ನೇ ಅರ್ಪಣೆ ಮಾಡುವಂತದ್ದೇ ಈ ಪದ್ಯದಲ್ಲಿ ಇರುವಂತಹ ಅತ್ಯಂತ ಬಹುದೊಡ್ಡ ಮೌಲ್ಯ ಅನ್ನುವಂಥದ್ದನ್ನ ನಾವು ಬರಿಬೇಕಾಗ್ತದೆ ಅನ್ನುವಂಥ. ಇನ್ನ ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಇಲ್ಲಿ ಶಬರಿ ಅನ್ನುವಂತಹ ಗದ್ಯ ಪಾಠದಿಂದ ಆಯ್ಕೆಯನ್ನು ಮಾಡಿಕೊಂಡಿರ್ತಕ್ಕಂತಹ ಪ್ರಶ್ನೆ ಇದು. ನಂಬಿ ಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ? ಶಬರಿ ಮತಂಗ ಋಷಿಯ ಆಶ್ರಮದಲ್ಲಿ ಇರ್ತಾಳೆ. ಸಿದ್ಧರಾದಂತಹ ಮತಂಗ ಋಷಿಗಳು ಶಬರಿಯ ಮನದಾಸೆಯನ್ನ ಅರ್ಥ ಮಾಡಿಕೊಂಡಿದ್ರು. ಅದಕ್ಕಾಗಿ ಅವರು ಹೇಳ್ತಾರೆ, ರಾಮ ಲಕ್ಷ್ಮಣರು ಈ ಆಶ್ರಮಕ್ಕೆ ಬಂದೇ ಬರ್ತಾರೆ, ನಿನ್ನನ್ನ ಕಂಡೇ ಕಾಣ್ತಾರೆ, ನಿನ್ನ ಇಷ್ಟಾರ್ಥವನ್ನ ನೆರವೇರಿಸ್ತಾರೆ ಅಂತೇಳಿ ಅವರು ಹೇಳ ಹೋಗಿದ್ರು. ಅವರ ಮಾತಿನಂತೆ ರಾಮ ಮತ್ತು ಲಕ್ಷ್ಮಣ ಏನ್ ಮಾಡಿದ್ರು, ಈ ಆಶ್ರಮಕ್ಕೆ ಬಂದ್ರು. ಶ್ರೀರಾಮನ ಗುಣ ಮತ್ತು ಸ್ವಭಾವಗಳಿಗೆ ಮನಸೋತು ಹೋಗಿರ್ತಕ್ಕಂತಹ ಶಬರಿ ತನ್ನ ಇಡೀ ಜೀವನದುದ್ದಕ್ಕೂ ರಾಮನನ್ನೇ ಕಾಣುವ ಜೀವನದ ಏಕೈಕ ಗುರಿಯನ್ನು ಹೊಂದಿದ್ದು. ಹಾಗಾಗಿ ಮತಂಗ ಋಷಿಗಳು ದಿವ್ಯ ಲೋಕವನ್ನ ತ್ಯಜಿಸಿ ಹೋದ್ಮೇಲೆ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ರಾಮ ಧ್ಯಾನದಲ್ಲಿ ತೊಡಗಿದಂತಹ ಶಬರಿಗೆ ಶ್ರೀರಾಮನ ದರ್ಶನಕ್ಕಾಗಿ ಕಾಯ್ತಾ ಇದ್ದಲ್ಲ. ಹಾಗಾಗಿ ಆ ಮತಂಗ ಋಷಿಗಳ ಮಾತಿನಂತೆ ರಾಮ ಲಕ್ಷ್ಮಣರು ಶಬರಿಯ ಆಶ್ರಮಕ್ಕೆ ಭೇಟಿಯನ್ನು ನೀಡ್ತಾರೆ. ಶಬರಿ ರಾಮನ ದರ್ಶನದಿಂದ ಪುಳಕಿತಗೊಳ್ತಾಳೆ. ಕಣ್ತುಂಬ ರಾಮನ ದರ್ಶನವನ್ನು ಮಾಡಿ ಖುಷಿ ಪಡ್ತಾಳೆ. ಅವನನ್ನ ಮುಟ್ಟುತ್ತಾಳೆ. ಅವನ ಕೈ, ಕಾಲು, ಪಾದ ಎಲ್ಲವನ್ನು ಮುಟ್ಟಿ ನಮಸ್ಕರಿಸಿ ಸಂಭ್ರಮಿಸ್ತಾಳೆ. ತಾನು ಇಷ್ಟಪಟ್ಟು ಕಟ್ಟಿರ್ತಕ್ಕಂತಹ ಹೂಮಾಲೆಯನ್ನ ಅವನ ಕೊರಳಿಗೆ ಹಾಕ್ತಾಳೆ. ರುಚಿಕರವಾದಂತಹ ಹಣ್ಣು ಹಂಪಲುಗಳನ್ನ ಕೊಟ್ಟು ಇವತ್ತು ನಾನು ಧನ್ಯಳಾದೆ ಎಂದು ಸಂತಸವನ್ನ ವ್ಯಕ್ತಪಡಿಸ್ತಾಳೆ. ಹೀಗೆ ಸಂತಸವನ್ನ ವ್ಯಕ್ತಪಡಿಸಿ ಹಲವಾರು ವರ್ಷಗಳಿಂದ ರಾಮನ ದರ್ಶನಕ್ಕಾಗಿ ಕಾದು ಕುಳಿತಂತಹ ಶಬರಿಗೆ ಮುನಿಗಳಾದಂತಹ ಮತಂಗ ಋಷಿಗಳ ಹೇಳಿದ ಮಾತು ನೆನಪಾಗತ್ತೆ. ರಾಮ ನಿನ್ನನ್ನು ನೋಡುವಂತಹ ಕಾರಣಕ್ಕಾಗಿ ಒಂದಲ್ಲ ಒಂದು ದಿನ ಬಂದೇ ಬರ್ತಾನೆ ಅನ್ನುವಂತಹ ಮಾತನ್ನು ಏನು ಹೇಳಿ ಹೋಗಿದ್ರೋ ಅದರಂತೆ ಆ ಸುದಿನ ಬಂದೇ ಬರ್ತದೆ. ರಾಮನನ್ನು ನೋಡ್ತಾಳೆ. ಹಾಗಾಗಿ ಆಕೆಯ ಮನದ ಆಸೆ ಈಡೇರಿ ಹೋಗುತ್ತೆ. ಸೊ ಈ ಮಾತೆ ಶಬರಿಯ ಪಾಲಿಗೆ ವರವಾಗ್ತದೆ. ನಂಬಿ ಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ನಿಜವಾಯಿತು ಅನ್ನುವಂಥದ್ದನ್ನ ನಾವಲ್ಲಿ ಬರಿಬೇಕಾಗ್ತದೆ ಅನ್ನುವಂಥದ್ದು. ಇನ್ನು ಇದರಲ್ಲೇ ಮತ್ತೊಂದು ಪ್ರಶ್ನೆ ಇರ್ತದೆ. ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭವನ್ನ ಸ್ವಾರಸ್ಯವನ್ನ ವಿವರಿಸಿ. ಶಬರಿಯ ಗುರುಗಳಾದಂತಹ ಮತಂಗ ಮಹರ್ಷಿಗಳು ಶ್ರೀರಾಮ ತನ್ನ ಸಹೋದರನಾದಂತಹ ಲಕ್ಷ್ಮಣನ ಜೊತೆಯಾಗಿ ಇಲ್ಲಿಗೆ ಬರ್ತಾನೆ, ನಿನಗೆ ದರ್ಶನವನ್ನ ನೀಡ್ತಾನೆ ಅನ್ನುವಂತಹ ಮಾತನ್ನ ಏನು ಹೇಳೋದ್ರು. ಅದರಂತೆ ರಾಮ ಮತ್ತು ಲಕ್ಷ್ಮಣ ಇಬ್ರು ಅಲ್ಲಿಗೆ ಬಂದ್ರು. ಶಬರಿ ಅವರನ್ನ ನೋಡಿದಂತಹ ಸಂದರ್ಭದಲ್ಲಿ ಶಬರಿಗೆ ಉಂಟಾದಂತಹ ಸಂತೋಷ, ಸಡಗರ, ಸಂಭ್ರಮವನ್ನು ಬೇಗದವರು ತಮ್ಮ ಹಾಡಿನಲ್ಲಿ ಈ ರೀತಿ ವ್ಯಕ್ತವನ್ನ ಪಡಿಸ್ತಾರೆ. ರಾಮನು ಬಂದು ತನ್ನ ಆಶ್ರಮದಲ್ಲಿ ನಿಂತಿರುವುದನ್ನ ನೋಡಿದಂತಹ ಶಬರಿ ಆಶ್ಚರ್ಯಪಟ್ಲು. ಹತ್ತಿರ ಬಂದು ರಾಮನ ಮೈಯನ್ನ ಮುಟ್ಟಿದ್ಲು, ಪಾದವನ್ನ ಮುಟ್ಟಿದ್ಲು, ನಮಸ್ಕರಿಸಿದ್ಲು. ತನ್ನ 2 ಕೈಗಳನ್ನ ಹಿಡ್ಕೊಂಡು ಕಣ್ಣಿಗೆ ಒತ್ತಿಕೊಂಡು ಕಣ್ಣೀರನ್ನ ಸುರಿಸಿ ಗದ್ಗದಿತ ಸ್ವರದಿಂದ ಬನ್ನಿ ಎಂದು ಒಳಗಡೆಗೆ ಆಹ್ವಾನಿಸಿದ್ರು. ಅಯ್ಯೋ, ಇವತ್ತು ಏನು ಸಿದ್ಧತೆ ಇಲ್ಲ, ನೆನ್ನೆ ಎಷ್ಟೋ ಚಂದವಿಲ್ಲ ಎಂದು ಹಂಬಲಿಸಿದಂತಹ ಶಬರಿ ತನ್ನ ಮನಸ್ಸಿನ ಬಗೆಯ ಹಾಗೆ ಬಗೆಯ ಕಂಪನ್ನ ಅಂದ್ರೆ ಸುವಾಸನೆಯನ್ನ ಇಡುವಂತಹ ವನಮಾಲೆಯನ್ನ ಅವನ ಕೊರಳಿಗೆ ಹಾಕಿ ಇದ್ದಿದ್ಲು. ಜಗತ್ತಿನಲ್ಲಿ ಇಷ್ಟು ರುಚಿಯಾದ ಹಣ್ಣೇ ಇಲ್ಲ, ಇದು ನಿನಗಾಗಿಯೇ ತಂದಿದ್ದೇನೆ, ಇದನ್ನ ತೆಗೆದುಕೊಳ್ಳಿ ಅಂತ ಹೇಳಿ ಅವರಿಗೆ ಕೊಟ್ಟು ಆನಂದವನ್ನ ಅನುಭವಿಸಿದಳು ಅನ್ನುವಂಥದ್ದನ್ನ ನಾವು
ಇಲ್ಲಿ ಉತ್ತರವನ್ನ ಬರೆಯಬೇಕಾಗುತ್ತದೆ ಅನ್ನುವಂಥದ್ದು. ನೆಕ್ಸ್ಟ್, ಈ ಕೆಳಗಿನ ಗದ್ಯ ಭಾಗವನ್ನು ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ಬರೆಯಿರಿ. ಅನ್ನುವಂತಹ ಪ್ರಶ್ನೆ, ಧರ್ಮದ ರಕ್ಷಣೆಯಿಂದ ಸಿಗುವ ಲಾಭಗಳನ್ನು ತಿಳಿಸಿ. ಇಲ್ಲಿ ಮಕ್ಕಳೇ ಹೇಳ್ತಾರೆ, ಧರ್ಮರಾಯನು ಧರ್ಮ ನಿಯಮಗಳನ್ನು ಪಾಲಿಸಿದರೆ, ಆದರೆ ಧರ್ಮವನ್ನು ರಕ್ಷಿಸಿದರೆ ದಿವ್ಯವಾದದನ್ನು ಪಡೆಯುವ ಪಥದಲ್ಲಿ ಅದು ನಮ್ಮನ್ನು ರಕ್ಷಿಸುತ್ತದೆ, ಗುರಿ ಮುಟ್ಟಿಸುತ್ತದೆ. ಈ ಗುರಿ ದಿವ್ಯವಾದ ಗುರಿಯಲ್ಲಿ ವಿಶ್ವಾಸವನ್ನು ಹೊಂದಲು ಮಾಡುವ ಪ್ರಾಮಾಣಿಕ ಪ್ರಯತ್ನದಿಂದ ನಮ್ಮ ಬದುಕಿನ ದಿಕ್ಕನ್ನೇ ಬದಲಿಸಬಹುದು. ಸ್ವಲ್ಪ ತಡವಾದರೂ ದೀರ್ಘಕಾಲದ ಪರಿಶ್ರಮ ಬೇಕಾದರೂ ಈ ಪಥದಲ್ಲಿ ಮುನ್ನಡೆಯುವ ಪ್ರತಿಯೊಬ್ಬನ ಪಾಲಿಗೂ ದಿವ್ಯ ಆನಂದ, ಶಾಂತಿ, ಸಂತೃಪ್ತಿಗಳು ಸಿಕ್ಕಿಯೇ ಸಿಕ್ಕು ಅನ್ನುವಂತಹ ಈ ಅಂಶವನ್ನ ನಾವು ಈ ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗುತ್ತೆ. ಎರಡನೇ ಪ್ರಶ್ನೆ, ನಿಜವಾದ ಧರ್ಮದ ಕೆಲಸಗಳು ಯಾವುವು? ನಿಜವಾದ ಧರ್ಮ ಎರಡು ಕೆಲಸಗಳನ್ನ ಮಾಡಿಕೊಡ್ತಾರೆ. ಒಂದು, ಮನುಷ್ಯನ ಪುನರಾರಚನೆ, ಚಂಚಲವಾದಂತಹ ಮನಸ್ಸುಗಳನ್ನು ನಿಗ್ರಹಿಸಿ ಅದರ ಗತಿಗಳನ್ನು ಉದಾತ್ತ ಗುರಿಗಳ ಜೊತೆಗೆ. ಇನ್ನೊಂದು, ಸಮಾಜದ ವಿವಿಧ ವ್ಯಕ್ತಿಗಳೊಂದಿಗೆ ಬಾಂಧವ್ಯಗಳಿಂದ ಬೆಳೆಸುವಂಥದ್ದು, ಸಹಕಾರ, ಸಹಬಾಳ್ವೆ ಉಂಟು ಮಾಡುವಂಥದ್ದು ಮತ್ತು ಸುಖ ಮತ್ತು ಆಧ್ಯಾತ್ಮಿಕ ಉನ್ನತಿಗೆ ತಡೆಯಾಗದಂತೆ ತನ್ನ ಸ್ವಾರ್ಥವನ್ನ ನಿಯಂತ್ರಿಸಿಕೊಳ್ಳುವಂಥದ್ದೇ ಮತ್ತೊಂದು ನಡತೆ ಅನ್ನುವಂಥದ್ದನ್ನ ನಾವು ಈ ಉತ್ತರದಲ್ಲಿ ಬರೀಬೇಕಾಗ್ತದೆ. ಇನ್ನು ಈ ಕೆಳಗಿನ ಪ್ರಶ್ನೆಗಳಿಗೆ ಇಲ್ಲಿ ಕೊಟ್ಟಿರುವಂತಹ ಮಾಹಿತಿಗಳನ್ನ ಆಧಾರವಾಗಿಟ್ಕೊಂಡು ನಾವು ಪತ್ರವನ್ನ ಬರೀಬೇಕಾಗ್ತದೆ. ಸೊ ಇದು 44ನೇ ಪ್ರಶ್ನೆ ಮಕ್ಕಳೇ. ನಿಮ್ಮನ್ನು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಗುಡ್ಡೆ ತೋಟ ಅನ್ನುವಂತಹ ಗ್ರಾಮದ ನಿವಾಸಿ ಅನ್ನಪೂರ್ಣ ಎಂದು ಭಾವಿಸಿಕೊಂಡು ನೀವು ಗ್ರಾಮದಲ್ಲಿ ಒಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜನ್ನ ಆರಂಭಿಸುವಂತೆ ಕೋರಿ ಶಿಕ್ಷಣ ಸಚಿವರಿಗೆ ಪತ್ರವನ್ನ ಬರೆಯಿರಿ ಅನ್ನುವಂಥದ್ದಿರುತ್ತದೆ. ಸೊ ಇಲ್ಲಿ ನೀವು ಏನು ಅಂತಂದ್ರೆ ಪತ್ರವನ್ನ ರಚನೆ ಮಾಡುವಂತಹ ಪ್ರತಿಯೊಂದು ಹಂತಗಳನ್ನ ತಾವು ಸರಿಯಾಗಿ ಅರ್ಥೈಸಿಕೊಳ್ಬೇಕು. ಮೊದಲು ನೀವು ಏನ್ ಮಾಡಬೇಕು ಅಂತ ಹೇಳಿದ್ರೆ, ಪತ್ರವನ್ನು ಬರೀಬೇಕಾದ್ರೆ ಒಂದು ಪೂರ್ಣ ಪೇಜ್ ನಲ್ಲಿ ಮಾತ್ರ ಪತ್ರವನ್ನು ಬರಿಬೇಕು. ಅರ್ಧ ಪೇಜ್ ನಲ್ಲಿ ಪತ್ರವನ್ನು ಬರಿಬಾರದು. ಯಾಕಂತ ಹೇಳಿದ್ರೆ ಎಲ್ಲ ಹಂತಗಳನ್ನ ಒಂದೇ ಕಡೆ ಬರುವಂತೆ ನಾವು ಪತ್ರವನ್ನು ಬರೀಬೇಕಾಗತ್ತೆ. ಹಾಗಾಗಿ ಫಸ್ಟ್ ಏನು ಇದೆ, ಇಂದ ವಿಳಾಸ ಬರೀರಿ, ನಂತರ ಗೆ ವಿಳಾಸವನ್ನು ಬರೀರಿ, ಆ ನಂತರ ಮಾನ್ಯರೇ ಅನ್ನುವಂಥದ್ದನ್ನು ಬರೀರಿ, ಆ ನಂತರ ವಿಷಯವನ್ನು ಬರೀರಿ. ವಿಷಯವನ್ನು ಬರೆದಾದ್ಮೇಲೆ ಸಂಪೂರ್ಣ ವಿಷಯದ ವಿವರವನ್ನ ಇಲ್ಲಿ ಬರಿತಾ ಹೋಗ್ಬೇಕು. ಬರಿತಾ ಹೋಗಿ ಕೊನೆಯಲ್ಲಿ ವಂದನೆಗಳೊಂದಿಗೆ ಅಂತ ಬರೆದು, ಇನ್ನ ಈ ಭಾಗದಲ್ಲಿ ಇಂತಿ ತಮ್ಮ ವಿಶ್ವಾಸಿ ಅಂತ ಹೇಳಿ ಬರೆದು ಅದಕ್ಕೆ ಸಹಿಯನ್ನ ಮಾಡಬೇಕು. ಮತ್ತು ಎಡಭಾಗದಲ್ಲಿ ಏನು ಅಂತಂದ್ರೆ ಒಂದು ಬಾಕ್ಸ್ ಅನ್ನ ಹಾಕಿ ನಾವು ಏನ್ ಬರಿಬೇಕಾಗತ್ತೆ, ಗೆ ವಿಳಾಸವನ್ನ ನಾವು ಬರಿಬೇಕಾಗ್ತದೆ ಅನ್ನೋದು. ಇನ್ನ ನಮ್ಮ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಕೊನೆ ಪ್ರಶ್ನೆ, ಈ ಕೆಳಗಿನ ಯಾವುದಾದರೂ ಒಂದು ವಿಷಯಕ್ಕೆ 15 ವಾಕ್ಯಗಳಿಗೆ ಮೀರದಂತೆ ಒಂದು ಪ್ರಬಂಧವನ್ನ ಬರೆಯುವುದು. ಸೊ ಇಲ್ಲಿ ರಾಷ್ಟ್ರೀಯ ಹಬ್ಬಗಳ ಮಹತ್ವ ಅನ್ನುವಂಥದ್ದನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಕೂಡ 3 ಹಂತದಲ್ಲಿ ಪ್ರಬಂಧವನ್ನ ರಚನೆ ಮಾಡಬೇಕಾಗುತ್ತೆ. ಒಂದು ಪೀಠಿಕಾ ಭಾಗ, ವಿಷಯದ ನಿರೂಪಣೆ, ಆ ನಂತರ ನಾವು ಏನು ಅಂತ ಹೇಳಿದ್ರೆ ಉಪಸಂಹಾರವನ್ನ ನಾವು ಬರಿಬೇಕಾಗ್ತದೆ ಅನ್ನುವಂಥದ್ದು. ಸೊ ಹೀಗೆ ಪೀಠಿಕಾ ಭಾಗದಲ್ಲಿ ಏನು ಅಂತ ಹೇಳಿದ್ರೆ ಒಂದು ಆ ವಿಷಯಕ್ಕೆ ಸಂಬಂಧಪಟ್ಟಂತಹ ಸಂಕ್ಷಿಪ್ತವಾದಂತಹ ವಿವರಗಳನ್ನು ಒಳಗೊಂಡಿರ್ಬೇಕು. ಏನು, ಈಗ ಉದಾಹರಣೆಗೆ ನಾವು ಹೇಳ್ತಾ ಇದ್ದೀವಿ ರಾಷ್ಟ್ರೀಯ ಹಬ್ಬಗಳ ಮಹತ್ವ. ಒಂದು ದೇಶದ ಐಕ್ಯತೆಯನ್ನ ಕಾಪಾಡುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಹಬ್ಬಗಳು ಅತ್ಯಂತ ಮಹತ್ತರವಾದಂತಹ ಪಾತ್ರವನ್ನ ನಿರ್ವಹಿಸಿವೆ. ಭಾರತದಂತಹ ವೈವಿಧ್ಯತೆಯುಳ್ಳಂತಹ ದೇಶಕ್ಕೆ ಏಕತೆಯನ್ನ ತರುವುದು ಇಂತಹ ರಾಷ್ಟ್ರೀಯ ಹಬ್ಬಗಳ ಮೂಲಕ ಸಾಧ್ಯವಿದೆ. ಇಡೀ ರಾಷ್ಟ್ರದ ಜನರೆಲ್ಲರೂ ಸೇರಿ ಯಾವುದೇ ಭೇದ ಭಾವವಿಲ್ಲದೆ ಜಾತಿ, ಧರ್ಮ, ಪ್ರಾದೇಶಿಕ ಭಿನ್ನತೆ ಇವ್ಯಾವುಗಳ ಭಿನ್ನತೆ ಇಲ್ಲದೆ ಆಚರಿಸುವ ಹಬ್ಬಗಳನ್ನೇ ನಾವು ರಾಷ್ಟ್ರೀಯ ಹಬ್ಬ ಅಂತ ಹೇಳಿ ಕರೀತೀವಿ. ಭಾರತ ದೇಶದಲ್ಲಿ ಒಟ್ಟು 3 ರಾಷ್ಟ್ರೀಯ ಹಬ್ಬಗಳನ್ನ ಆಚರಣೆ ಮಾಡ್ತೇವೆ.
ಒಂದು ಸ್ವಾತಂತ್ರ್ಯ ದಿನಾಚರಣೆ, ಮತ್ತೊಂದು ಗಣರಾಜ್ಯೋತ್ಸವ ಹಾಗೂ ಮಹಾತ್ಮ ಗಾಂಧೀಜಿಯವರ ಜಯಂತಿ. ಸೊ ಇಷ್ಟನ್ನ ನಾವು ಪೀಠೆ ಭಾಗದಲ್ಲಿ ಬರಿತೀವಿ. ವಿಷಯ ನಿರೂಪಣೆಯಲ್ಲಿ ನಾವು ವಿವರತೆಯನ್ನ ಬರಿತಾ ಹೋಗ್ಬೇಕಾಗುತ್ತೆ. ಒಂದೇದು ಸ್ವಾತಂತ್ರ್ಯ ದಿನಾಚರಣೆ. ಭಾರತ ಸುಮಾರು 200 ವರ್ಷಗಳ ಹಿಂದೆ, ಅಂದ್ರೆ 200 ವರ್ಷಗಳ ಕಾಲ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿತ್ತು. ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿ ಭಾರತ ದೇಶ ಸ್ವಾತಂತ್ರ್ಯವನ್ನ ಪಡ್ಕೊಳ್ತು. ಕೊನೆಗೆ 1947 ಆಗಸ್ಟ್ 15ನೇ ತಾರೀಕಿನಂದು ಭಾರತ ಸ್ವಾತಂತ್ರ್ಯವನ್ನು ಪಡ್ಕೊಳ್ತು. ಈ ಒಂದು ನೆನಪಿಗಾಗಿ ಭಾರತೀಯರೆಲ್ಲರೂ ಸೇರಿ ಒಟ್ಟಾಗಿ ರಾಷ್ಟ್ರೀಯ ಹಬ್ಬವನ್ನಾಗಿ ಆಚರಣೆಯನ್ನು ಮಾಡ್ತೇವೆ. ಮತ್ತು ಅಂದು ಎಲ್ಲ ಶಾಲಾ ಕಾಲೇಜುಗಳು, ಸರ್ಕಾರಿ ಕಚೇರಿಗಳು ಮತ್ತು ಸಾರ್ವಜನಿಕರು ಎಲ್ಲರೂ ಜಾತಿ, ಭಾಷೆ, ಪ್ರಾದೇಶಿಕ ಭಿನ್ನತೆ ಎಲ್ಲವನ್ನ ಬಿಟ್ಟು ಈ ದೇಶದ ರಾಷ್ಟ್ರೀಯ ಧ್ವಜವನ್ನ ಹಾರಿಸಿ ದೇಶಭಕ್ತಿಯನ್ನ ಸಾರುವಂತಹ ಕೆಲಸಗಳನ್ನ ನಾವು ಒಗ್ಗಟ್ಟಿನಿಂದ ಇಲ್ಲಿ ಪ್ರದರ್ಶನವನ್ನ ಮಾಡ್ತೇವೆ ಅನ್ನೋದು. ಎರಡನೇದು ಗಣರಾಜ್ಯೋತ್ಸವ. ಭಾರತ ದೇಶ ಸ್ವಾತಂತ್ರ್ಯವನ್ನ ಪಡೆದುಕೊಂಡ ಮೇಲೆ ಆಡಳಿತದ ರೂಪರೇಷೆಗಳನ್ನ ಸಿದ್ಧಪಡಿಸಬೇಕಾಯ್ತು. ಈ ರೂಪರೇಷೆಗಳನ್ನ ಒಳಗೊಂಡಿರುವಂತಹದ್ದೇ ನಮ್ಮ ಸಂವಿಧಾನ. ಎಲ್ಲ ರಾಜ್ಯಗಳನ್ನು ಗಣಗಳನ್ನಾಗಿ ಒಟ್ಟುಗೂಡಿಸಿ ಉತ್ತಮವಾದಂತಹ ಆಡಳಿತವನ್ನು ನಡೆಸಲು ಕಾನೂನು ರೂಪವನ್ನ ಪಡೆದ ಸಂವಿಧಾನವನ್ನ ಜಾರಿಗೊಳಿಸಿದಂತಹ ದಿನವನ್ನೇ ನಾವು ಪ್ರತಿ ವರ್ಷ ಜನವರಿ 26, 1950ರಲ್ಲಿ ಜಾರಿಗೆ ತಂದಿದ್ವಿ. ಈ ಜಾರಿಗೆ ತಂದಂತಹ ದಿನವನ್ನ ಅಂದ್ರೆ ಪ್ರತಿ ವರ್ಷ ಜನವರಿ 26 ನಾವು ಗಣರಾಜ್ಯವನ್ನಾಗಿ ಆಚರಣೆಯನ್ನ ಮಾಡ್ತೇವೆ. ಇಲ್ಲಿ ಸಂವಿಧಾನದ ನಿರ್ಮಾತೃಗಳನ್ನ ಸ್ಮರಣೆ ಮಾಡಿಕೊಳ್ಳುವಂಥದ್ದು ಮತ್ತು ಈ ದೇಶದ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಸಂವಿಧಾನದ ಮನೋಧರ್ಮಗಳನ್ನ ಬೆಳೆಸಿಕೊಂಡು ಅದರ ಆಶಯಗಳನ್ನ ಈಡೇರಿಸಿಕೊಳ್ಳುವಂತಹ ಕೆಲಸವನ್ನ ಸಾರುವಂತಹ ಕಾರ್ಯಕ್ರಮ ಇದಾಗಿದೆ ಅನ್ನುವಂಥದ್ದು. ಇನ್ನ ಮೂರನೆಯದು ಮಹಾತ್ಮ ಗಾಂಧೀಜಿಯವರ ಜಯಂತಿ. ಯಾವುದೇ ಒಂದು ದೇಶ ಜನರು ಎಲ್ಲರೂ ಕೂಡ ಒಟ್ಟಾಗಿ ಸೇರೋದಕ್ಕೆ ಒಂದು ಏನು ಅಂತ ಹೇಳಿದ್ರೆ ಒಂದು ಪ್ರಮುಖವಾದಂತಹ ನಾಯಕತ್ವ ಬೇಕಾಗಿದೆ. ಅಂತೆಯೇ ಭಾರತ ದೇಶ ಸ್ವಾತಂತ್ರ್ಯವನ್ನ ಪಡೆಯೋದಕ್ಕೆ ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ಹೋರಾಟವನ್ನ ಪ್ರಾರಂಭ ಮಾಡಿದೆ. ಹೀಗೆ ಭಾರತ ದೇಶ ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನ ಪಡೆದುಕೊಳ್ಳುವುದಕ್ಕೆ ಹೋರಾಟವನ್ನ ಮಾಡಿದಂತಹ ಮಹಾನ್ ನಾಯಕರಲ್ಲಿ ಮಹಾತ್ಮ ಗಾಂಧೀಜಿಯವರು ಕೂಡ ಒಬ್ರು. ಹಾಗಾಗಿ ಅವರನ್ನು ರಾಷ್ಟ್ರಪಿತ ಅಂತೇಳಿ ನಾವು ಕೂಡ ಕರೀತೇವೆ. ಈ ಅಕ್ಟೋಬರ್ 2 ಮಹಾತ್ಮ ಗಾಂಧೀಜಿಯವರ ಜನ್ಮ ದಿನಾಚರಣೆ. ಹಾಗಾಗಿ ಈ ದಿನವನ್ನ ರಾಷ್ಟ್ರೀಯ ಹಬ್ಬವನ್ನಾಗಿ ನಾವು ಆಚರಣೆಯನ್ನ ಮಾಡ್ತಾ ಇದ್ದೇವೆ. ಅವತ್ತಿನ ದಿನ ಮಹಾತ್ಮ ಗಾಂಧೀಜಿಯವರ ಆದರ್ಶಗಳನ್ನ ನೆನೆಯುತ್ತಾ ಸ್ಮರಣೆಯನ್ನ ಮಾಡ್ತಾ ಅವರು ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನ ಮಾಡಿದಂಥದ್ದು ಮತ್ತು ಅವರ ಬದುಕಿನ ಮಹತ್ವಗಳನ್ನ ಕುರಿತು ಅರ್ಥವನ್ನ ಮಾಡಿಕೊಳ್ಳೋದಕ್ಕಾಗಿ ಈ ಒಂದು ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಇಷ್ಟು ಅಂಶಗಳನ್ನ ನಾವು ಬರೀಬೇಕು. ಕೊನೆಗೆ ಉಪಸಂಹಾರವನ್ನ ಬರೀಬೇಕು. ಭಾರತದಲ್ಲಿ ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸುವುದರಿಂದ ಪ್ರತಿಯೊಬ್ಬ ನಾಗರಿಕರಲ್ಲಿ ಏಕತೆ, ದೇಶಭಕ್ತಿ ಮತ್ತು ಸಂವಿಧಾನದ ಮಹತ್ವ, ನಾಯಕತ್ವದ ಮಹತ್ವ ಮುಂತಾದಂತಹ ವಿಚಾರಗಳನ್ನ ನಾವೆಲ್ಲರೂ ಕೂಡ ತಿಳಿದುಕೊಳ್ಳಲಿಕ್ಕೆ ಮತ್ತು ಅದೇ ರೀತಿ ನಾವು ನಡೆಯೋದಕ್ಕೆ ನೆರವಾಗ್ತದೆ ಅನ್ನುವಂತಹ ಆಶಯವನ್ನ ಇಟ್ಕೊಂಡು ನಾವು ಈ ಪ್ರಬಂಧವನ್ನ ಬರಿಬೇಕಾಗ್ತದೆ ಅನ್ನೋದು. ಸೊ ಇಷ್ಟು ಹೀಗೆ ಮಕ್ಕಳೇ ನೀವು ಒಟ್ಟು 100 ಅಂಕಗಳಿಗೆ ಬರಿಬೇಕಾಗಿರ್ತಕ್ಕಂತಹ ಪ್ರಥಮ ಭಾಷೆ ಕನ್ನಡ ವಿಷಯವನ್ನ ಈ ರೀತಿ ಈ ಎಲ್ಲ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೆದಿದ್ದೇ ಆಗಿದ್ರೆ ಅತ್ಯಂತ ಹಿಂದೆ ಇರ್ತಕ್ಕಂತಹ ವ್ಯಕ್ತಿಯು ಕೂಡ ಅಂದ್ರೆ ವಿದ್ಯಾರ್ಥಿಯು ಕೂಡ ಉತ್ತಮವಾದಂತಹ ಅಂಕಗಳನ್ನ ತೆಗೆದುಕೊಳ್ಳಬಹುದು ಮತ್ತು ಅತ್ಯಂತ ಸುಲಭವಾಗಿ ಕನ್ನಡ ಭಾಷೆಯ ಪ್ರಥಮ ಭಾಷೆಯ ವಿಷಯವನ್ನ ಪಾಸ್ ಆಗಬಹುದು ಮತ್ತು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ 100ಕ್ಕೆ 100 ಅಂಕಗಳನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥದ್ದನ್ನ ತಮ್ಮ ಜೊತೆಗೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೇನೆ. ಈ ವಿಡಿಯೋವನ್ನ ಎಲ್ಲ ವಿದ್ಯಾರ್ಥಿಗಳು ಬಳಸ್ಕೊಳ್ಳಿ, ತಮಗೆಲ್ಲರಿಗೂ ಕೂಡ ಒಳ್ಳೆ ಅಂಕಗಳು ಬರಲಿ ಅಂತ ಹೇಳಿ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿ ಪೂರ್ಣ ಮಾಡ್ತಾ ಇದ್ದೇವೆ. ಧನ್ಯವಾದಗಳು.